ಮಹಾಭಾರತ ಅಂತ ಹೇಳಿದ ಕೂಡಲೇ ಹಲವಾರು ವಿಚಾರಗಳು ಮನಸ್ಸಿಗೆ ಬರುತ್ತೆ. ಕೌರವರ ಷಡ್ಯಂತ್ರ, ಪಾಂಡವರ ವನವಾಸ, ಕುರುಕ್ಷೇತ್ರ ಮಹಾಯುದ್ಧ, ಮತ್ತೆ ಶ್ರೀಕೃಷ್ಣನ ಭಗವದ್ಗೀತೆ. ಮಹಾಭಾರತವನ್ನ ಓದ್ಬೋದಾ ನಮ್ಮ ಮನೆಯಲ್ಲಿ? ಓದ್ಬೋದು. ಯಾಕೆ? ಅದು ಒಂದು ಇತಿಹಾಸ ಅಲ್ವಾ, ಓದ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಮಹಾಭಾರತ ಓದ್ಬಿಟ್ರೆ ಜಗಳ ಆಗ್ಬಿಡುತ್ತೆ. ಅಧರ್ಮದಿಂದ ಜಾಗವನ್ನ ಕಿತ್ಕೊಂಡಿರ್ತಾರೆ, ಅದನ್ನ ಧರ್ಮದ ಮೂಲಕ ಇವರು ಪಡಿಲಿಕ್ಕೆ ಜಗಳ ಆಗ್ತಾರೆ. ಬರೀ ಇಷ್ಟೇನ ಇರೋದು ಮಹಾಭಾರತದಲ್ಲಿ? ಅಜ್ಞಾನ ನಮ್ಗೆ ತುಂಬ್ಕೊಂಡ್ಬಿಟ್ಟಿದೀವಿ ನಾವು ತುಂಬಾ ಕಡೆ. ದಾಸರು ಹೇಳ್ತಾರೆ, ಇಡೀ ದೇಹವೇ ರಥ, ಇಡೀ ದೇಹವೇ ರಥ. ಒಂದೊಂದು ಅಭಿಮಾನಿ ದೇವತೆಗಳು ಮನಸ್ಸಿನಲ್ಲಿ ತಾನು ಕೂತಿರ್ತಾನೆ, ಆ ರಥದಲ್ಲಿ ಕೂತಿರ್ತಾನೆ. ಮುಖ್ಯ ಪ್ರಾಣ ಪ್ರತಿಯೊಂದನ್ನು ಹಿಡಿತದಲ್ಲಿ ಇಟ್ಕೊಂಡು ನಡೆಸ್ತಾ ಇರ್ತಾನೆ. ನಾವು ನೋಡ್ಬೇಕಂತೆ ಎಲ್ಲಾ ಕಡೆ ರಥೋತ್ಸವ ಆಗ್ತಾ ಇದೆ ಅನ್ನುವಂತಹ ಒಂದು ನಮಗೆ ಜ್ಞಾನ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಗರುಡ ಪುರಾಣ ಅನ್ನೋದೆಲ್ಲ ಹೇಗಿದೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಜಾಗೃತಿಯನ್ನ ಮೂಡಿಸುತ್ತೆ. ಪ್ರತಿಯೊಂದು ಕೆಲಸವನ್ನ ಮಾಡ್ಬೇಕಾದ್ರೂ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಸ್ಕೊಡುತ್ತೆ. ಮಹಾಭಾರತ ಅಂತಂದ್ರೆ ಬರೀ ಕೌರವರ ಪಾಂಡವರ ಕಥೆ ಅಲ್ಲ, ಮಹಾಪುರುಷನಾಗಿರ್ತಕ್ಕಂಥ ಕೃಷ್ಣನ ಕಥೆ. ನಮಗೆ ಜೀವನ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ಜಯ ಅಂತಂದ್ರೆ ವಿಕ್ಟ್ರಿ ಸಂಕೇತ. 18 ನಂಬರೇ ವಿಕ್ಟ್ರಿ ಸಂಕೇತ ಅಂದಮೇಲೆ ಅದಕ್ಕೆ ಜಯ ಅಂತ ಕರಿತೀವಿ. ಆ ಮಹಾಭಾರತ ಓದಿದ್ರೆ ಯಾರ ಮನೆಯಲ್ಲಿರಿ ತೊಂದರೆಗಳಾಗ್ತವೆ. ಮಹಾಭಾರತ ಅಂದ್ರೆ ಸಾಮಾನ್ಯ ಅಲ್ಲ, 1,00,000 ಶ್ಲೋಕ. ಒಂದೊಂದು ಶ್ಲೋಕವು 10 ಅರ್ಥಗಳನ್ನು ಕೊಡ್ತವೆ. ಮಹಾಭಾರತದಲ್ಲಿ ಹಲವಾರು ಕಥೆಗಳು ಮತ್ತೆ ಉಪಕಥೆಗಳು ಅಡಗಿದೆ. ಆ ಕಥೆಗಳಲ್ಲಿ ಹಲವಾರು ಮೌಲ್ಯಗಳು ಅಡಗಿದೆ ಅನ್ನೋದು ನಾವು ಇನ್ನೂ ಅರ್ಥಕೊಂಡಿಲ್ಲ. ಕರ್ಮಣ್ಯೇ ವಾಧಿಕಾರಸ್ತೆ ಮಾಂಫಲೇಶು ಕದಾಚನ. ಕರ್ಮವನ್ನು ಮಾಡೋ ಪಾರ್ಥ ಫಲಾಫಲಗಳನ್ನ ನಂಗೆ ಬಿಟ್ಬಿಡು ಅಂತ ಹೇಳ್ತಾನೆ ನಮ್ಮ ಶ್ರೀಕೃಷ್ಣ. ಮಹಾಭಾರತ ಅಂತ ಹೇಳಿದ ಕೂಡಲೇ ಹಲವಾರು ವಿಚಾರಗಳು ಮನಸ್ಸಿಗೆ ಬರುತ್ತೆ. ಕೌರವರ ಷಡ್ಯಂತ್ರ, ಪಾಂಡವರ ವನವಾಸ, ಕುರುಕ್ಷೇತ್ರ ಮಹಾಯುದ್ಧ, ಮತ್ತೆ ಶ್ರೀಕೃಷ್ಣನ ಭಗವದ್ಗೀತೆ. ಸೀರಿಯಲ್ಗಳನ್ನ ಮತ್ತೆ ಪಿಕ್ಚರ್ಗಳನ್ನ ನೋಡ್ಬಿಟ್ಟು ಮಹಾಭಾರತ ಅಂದ್ರೆ ಇಷ್ಟೇ ಅಂತ ಅಂದ್ಕೋಬಿಟ್ಟಿದೀವಿ. ಆದ್ರೆ ಮಹಾಭಾರತದಲ್ಲಿ ಹಲವಾರು ಕಥೆಗಳು ಮತ್ತೆ ಉಪಕಥೆಗಳು ಅಡಗಿದೆ. ಆ ಕಥೆಗಳಲ್ಲಿ ಹಲವಾರು ಮೌಲ್ಯಗಳು ಅಡಗಿದೆ ಅನ್ನೋದು ನಾವು ಇನ್ನೂ ಅರ್ಥಕೊಂಡಿಲ್ಲ. ವೀಕ್ಷಕರೇ, ಇದು ಮ್ಯಾವ್ರಿಕ್ ಮಾಂಕ್. ನಾನು ಚಿರಾಗ್ ಶರ್ಮಾ. ಧರ್ಮ ಗ್ರಂಥಗಳನ್ನ ಭಕ್ತಿಯ ದೃಷ್ಟಿಯಲ್ಲಿ ನೋಡದೆ ಅದರಲ್ಲಿ ಅಡಗಿರೋ ಮೌಲ್ಯಗಳ ವಿಚಾರವನ್ನ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ. ಇವತ್ತಿನ ಪಾಡ್ಕಾಸ್ಟ್ ಶುರು ಮಾಡೋ ಮುಂಚೆ ಚಾನೆಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ನಿಮ್ಮ ಚಿಗುರುವ ಕನ್ನಡಿಗನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ನಮ್ಮೊಟ್ಟಿಗಿದ್ದಾರೆ ಸಾಗರ್ ಆಚಾರ್ಯ ಅವರು. ಇವರು ಒಬ್ಬ ಸಂಸ್ಕೃತ ಅಧ್ಯಾಪಕರು, ಜೊತೆಗೆ ಒಬ್ಬ ಒಳ್ಳೆಯ ವಾಗ್ಮಿ. ತಡ ಮಾಡದೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ನಮ್ಮ ಆಡಿಯನ್ಸ್ಗೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡ್ಬೋದಾ? ನನ್ನ ಹೆಸರು ಸಾಗರ್. ನಾನು ಓದಿದ್ದೆಲ್ಲ ಪೂರ್ಣಪ್ಪನ ವಿದ್ಯಾಪೀಠ. 12 ವರ್ಷ ವೇದಾಭ್ಯಾಸ, ಜೊತೆಗೆ ನಮ್ಮ ವೇದಾಂತ ಶಾಸ್ತ್ರಗಳನ್ನೆಲ್ಲ ಕಲಿತು ಪೇಜಾವರ ಶ್ರೀಗಳ ಆಶ್ರಯದಲ್ಲಿ ಬೆಳೆದು ಅಲ್ಲಿ ಸುಧಾ ಅಂತ ಒಂದು ಅಧ್ಯಯನವನ್ನು ಮಾಡಿ ಸುಧಾಮಂಗಳವನ್ನು ಮಾಡಿಕೊಂಡು ಈಗ ಹೊರಗಡೆ ಸಂಸ್ಕೃತ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಬೇಸ್ ಎನ್ನುವಂಥ ಒಂದು ಉತ್ತಮ ಸಂಸ್ಥೆಯಲ್ಲಿ. ಹಾಗೆ ಗುರುಗಳು ನಮಗೆ ಹಾಕೊಟ್ಟಿರ್ತಕ್ಕಂಥ ಹಾದಿಯನ್ನ ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡುವುದರ ಮೂಲಕ ಒಂದು ಜ್ಞಾನಾಮೃತಂ ಅಂತ ಒಂದು ಸಣ್ಣ ಪ್ಲಾಟ್ಫಾರ್ಮ್ ಅನ್ನು ಇಟ್ಕೊಂಡಿದ್ದಾರೆ. ಅದ್ರ ಥ್ರೂ ನಡೀತಾ ಇದೆ. ಅನೇಕ ಜನ ಕಲಿತಾ ಇದ್ದಾರೆ, ಮಹಾಭಾರತ ಆದಿಗಳ ಕಥೆಗಳನ್ನು ಕಲಿತಾ ಇದ್ದಾರೆ, ನಮ್ಮ ಇತಿಹಾಸವನ್ನು ಕಲಿತಾ ಇದ್ದಾರೆ, ಭಗವದ್ಗೀತೆಗಳನ್ನು ಕಲಿತಾ ಇದ್ದಾರೆ. ಸೊ ಇಷ್ಟು ನನ್ನ ಪರಿಚಯ. ಸೊ ಏನಂತ ಹೇಳಿದ್ರೆ, ಬೇಸಿಕ್ಲಿ ಈ ಚಾನೆಲ್ ಕ್ರಿಯೇಟ್ ಮಾಡಿದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳುತ್ತೆ, ಈಗ ಮಹಾಭಾರತ ಅಂತ ಹೇಳುವಾಗ ನಮಗೆ ಮೇನ್ ಕ್ಯಾರೆಕ್ಟರ್ಸ್ ಯಾರೆಲ್ಲ ಬರ್ತಾರೆ, ಮೇನ್ ಪಾತ್ರಗಳು ಯಾವುದು, ಆ ಪಾತ್ರಗಳ ಒಂದು ಸಣ್ಣ ಬ್ಯಾಕ್ ಸ್ಟೋರಿ ಇರ್ಬೋದು, ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದು. ಈಗ ಸೀರಿಯಲ್ ಪಿಕ್ಚರ್ ಏನಂತ ಹೇಳಿದ್ರೆ ಒಂದು ನಿಗದಿತ ಇಷ್ಟು ಎಪಿಸೋಡ್ ಅಂತ ಇರ್ಬೋದು, ಅಥವಾ ಪಿಕ್ಚರ್ ಅಂತ ಹೇಳಿದ್ರೆ 2.5 ಗಂಟೆಗೆ ನಿಲ್ಲಿಸ್ಬೇಕು ಅಂತ ಇರ್ಬೋದು. ಸೊ ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂಕ್ಷಿಪ್ತ ಮಾಡ್ಬಿಟ್ಟು ಅವರಿಗೆ ಯಾವ್ದು ಮೇನ್ ಕಥೆನ ಹೇಳಿ ತೋರಿಸ್ಬೇಕು ಅದನ್ನ ತೋರಿಸ್ಬಿಟ್ಟು ಬಿಟ್ಬಿಡ್ತಾರೆ. ಆದ್ರೆ ಮಹಾಭಾರತ 1.5 ಗಂಟೆ 2.5 ಗಂಟೆಯಲ್ಲಿ ಹೇಳಿ ಮುಗಿಸೋ ಅಂತ ಅಷ್ಟು ಸಣ್ಣ ವಿಚಾರ ಅಲ್ಲ. ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಸ್ವಲ್ಪ ಒಳಗೆ ಇಳಿದು ಅದರಲ್ಲಿ ಅಡಗಿರೋ ಉಪಕಥೆಗಳನ್ನ ಸ್ವಲ್ಪ ತಿಳ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇರುತ್ತೆ. ಈಗ ಮಹಾಭಾರತ ಅಂತ ಹೇಳ್ತೀವಿ. ಈಗ ಮಹಾಭಾರತ ಅನ್ನೋ ಆ ಹೆಸರು ಯಾಕೆ ಬಂತು? ಮಹಾಭಾರತ ಅಂತಂದ್ರೆ ನೋಡಿ, ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಉಚ್ಯತೆ ಅಂತ ಹೇಳಿ. ಈಗ ವೇದವ್ಯಾಸರು ಬರೆದಿರ್ತಕ್ಕಂತಹ ಮಹಾಭಾರತ, ಆ ಮಹಾಭಾರತ ಅನ್ನೋದು ಇಷ್ಟು ಶ್ರೇಷ್ಠತರವಾದದ್ದು ಅಂತ ಆ ಹೆಸರು ನಮಗೆ ಸೂಚಿಸುತ್ತೆ. ಭಾರ ಅಂತ, ನಾವು ಭಾರ ಅಂತಂದ್ರೆ ಏನ್ ಹೇಳ್ತೀವಿ, ಪರ್ವತದಷ್ಟು ವಿಚಾರಗಳಿದ್ದಾವೆ ಅಂತ.
ಪರ್ವತದಷ್ಟು ವಿಚಾರ. ನಾವು ಸಣ್ಣ ಪುಟ್ಟ ನಾವು ಕೆದಕ್ತಾ ತಿಳ್ಕೊಂಡಿರೋದಷ್ಟೇ. ಇನ್ನಷ್ಟು ವಿಚಾರಗಳಿದೆ. ಅದಕ್ಕಾಗಿ ಮಹತ್ವಾದ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ ಹೇಳ್ತಾರೆ. ಅಂತಹ ಭಾರತದ ಒಂದು ಸಣ್ಣ ಒಂದು ಕಥೆಯನ್ನು ಹೇಳ್ತೇನೆ. ಆಗ ದೇವತೆಗಳೆಲ್ಲ ಏನ್ ಮಾಡಿದ್ರು, ವೇದವ್ಯಾಸ ರಚನೆ ಮಾಡಿರ್ತಕ್ಕಂಥ ಈ ಮಹಾಭಾರತ ಗ್ರಂಥವನ್ನ ತಗೊಂಡು ತುಲನೆ ಮಾಡೋಣ, ತೂಕ ಹಾಕೋಣ. ಯಾವುದು, ಯಾಕಂದ್ರೆ ಈ ಮಹಾಭಾರತವನ್ನ ನಾವು ಪಂಚಮ ವೇದ ಅಂತ ಕರಿತೀವಿ. ಏನಿದೆ ಮಹಾಭಾರತದಲ್ಲಿ? ಈಗ ವೇದಗಳನ್ನ ನಾವು ಕಲಿತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ಕಲಿತೀವಿ. ಕಲಿತು ಅದ್ರ ಜೊತೆಗೆ ವೇದಾಂಗಗಳ ಸಹಿತವಾಗಿ ನಾವು ನೋಡ್ತೀವಿ. ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ, ಉಪನಿಷತ್ತುಗಳನ್ನ ಕಲಿತೀವಿ, ವೇದಾಂತಗಳನ್ನ ಕಲಿತೀವಿ. ಇವೆಲ್ಲ ಕಲಿಬೇಕಾದ್ರೆ ಇದು ಎಲ್ರಿಗೂ ನಮಗೆ ಸಿಗತ್ತಾ? ಇವಾಗ ನಮ್ಮ ಗುರುಗಳು ನನಗೆ ಋಗ್ವೇದವನ್ನ ಅಧ್ಯಯನ ಮಾಡಿಸಿದ್ದಾರೆ. ಈಗ ಅದೇ ತರನೇ ಈಗ ಯಾರಿಗಾದ್ರೂ ವೇದ ಬಗ್ಗೆ ಹೇಳಪ್ಪ ಅಂತಂದ್ರೆ ದೇ ಕ್ಯಾನ್ ಟೆಲ್ ಓನ್ಲಿ 4 ವೇದಾಸ್ ಅಷ್ಟೇ. ಆ ವೇದಗಳಲ್ಲಿ ಏನ್ ಹೇಳಿದ್ದಾರೆ ಅದು ಯಾವುದೂ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ವೇದವ್ಯಾಸರು ಏನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ವೇದದ ಕಂಪ್ಲೀಟ್ ಅರ್ಥಗಳು ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮಹಾಭಾರತವನ್ನು ರಚನೆ ಮಾಡಿದ್ರು. ಆ ಮಹಾಭಾರತದ ಗ್ರಂಥವನ್ನ ಇಟ್ಕೊಂಡು ಎಲ್ಲ ದೇವತೆಗಳು ಹೋಗ್ತಾರೆ ತುಲನೆ ಮಾಡ್ಲಿಕ್ಕೆ. ಎಲ್ಲಾ ಗ್ರಂಥಗಳು ಒಂದು ತಕ್ಕಡಿಯಲ್ಲಿ, ಒಂದು ಕಡೆ ಮಹಾಭಾರತವನ್ನ ಇಡ್ತಾರೆ. ಆ ಮಹಾಭಾರತದ ಭಾರದಿಂದಾಗಿ ಇದು ಮೇಲ್ಗಡೆ ಹೋಗ್ತಿತ್ತು ಹೊರತು ಇದಕ್ಕೆ ಸರಿ ಸಮಾನವಾಗಿ ಯಾವುದೇ ಗ್ರಂಥ ಬರಲಿಲ್ಲ. ಅದಕ್ಕಾಗಿ ಅಷ್ಟು ಅದ್ಭುತವಾಗಿ ಮಹಾಭಾರತ. ಅದಕ್ಕೆ ಇನ್ನೊಂದು ಹೆಸರನ್ನ ಹೇಳ್ತಾರೆ, ಜಯ ಅಂತ. ಓಕೆ, ಸೊ ಇದು ಜಯ ಅಂದ್ರೆ ಜಯ ಅಂತಂದ್ರೆ ಈಗ ನ್ಯೂಮರಾಲಜಿ ಪ್ರಕಾರ 18 ನಂಬರ್ ಅಂತ. 18 ನಂಬರ್ ಅನ್ನೋದು ವಿಕ್ಟರಿ ಸಂಕೇತ. ನೀವು ಮಹಾಭಾರತವನ್ನ ನೋಡಿ, ಯಾಕಂದ್ರೆ 18 ಪರ್ವಗಳಿದ್ದಾವೆ, 18 ದಿನದ ಯುದ್ಧ ಇದೆ. ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿದ್ದು 18 ಅಧ್ಯಾಯಗಳು. ಯಾಕೆಂದ್ರೆ ಪ್ರತಿಯೊಂದು ಜಯದ ಸಂಕೇತ. ಇದು ನಮ್ದಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ, ನಾನೊಂದು ಕ್ಲಿಯರ್ ಕೊಡಬೇಕು ಅಂತ. ಈಗ ನಾನು ಉಪನ್ಯಾಸಗಳಿಗೆಲ್ಲ ಹೋದಾಗ ನಮ್ಮ ಸ್ಟೂಡೆಂಟ್ಸ್ಗಳು ಕೆಲವೊಬ್ರು ಹೇಳ್ತಾರೆ, ಪಾಠಗಳು ಮಾಡಬೇಕಾದ್ರೆ ಎಲ್ಲ ಕಡೆ ಪುರಾಣಗಳಂತ ಬಂದಾಗ 18 ಪುರಾಣಗಳು ಅಂತ ಹೇಳ್ತೀವಿ. ಮಧ್ವಯಂ ಶೈವ ಭರ್ತರೈ ಮಚ್ಚುಷ್ಟಯಂ ಅನಾಪಲಿಂಗ ಕುಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಎಲ್ಲಾ ಪುರಾಣಗಳ ಮೊದಲನೇ ಅಕ್ಷರಗಳನ್ನು ತಗೊಂಡು 18 ಪುರಾಣಗಳನ್ನ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಬರುವಂತ ಒಂದು ಪುರಾಣ ಗರುಡ ಪುರಾಣ. ನೀವೇನ್ ಅನ್ಕೊಳ್ತೀರಿ? ಗರುಡ ಪುರಾಣ ಅಂದ ತಕ್ಷಣ ಇದು ಸತ್ತವರ ಮನೆಯಲ್ಲಿ ಮಾತ್ರ ಓದೋದು, ಯಾರಾದ್ರೂ ಸತ್ತಾಗ ಮಾತ್ರ ಇದನ್ನು ಓದ್ತಾರೆ. ಓದ್ದಾಗ ಏನಾಗ್ತದೆ, ನಾವು ಆ ಪುಸ್ತಕವನ್ನ ಮನೇಲಿ ಇಟ್ಕೊಂಡ್ರು ಕೂಡ ನಮ್ಗೇನೋ ಅದು ಒಂದ್ ರೀತಿ ಮಿಸ್ಕನ್ಸೆಪ್ಷನ್, ಭಯ ಇದೆ ಅಲ್ಲ. ಅದೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಯಾಕೆ ಪುರಾಣ ಅಂತ ಮಾಡಿದ ತಕ್ಷಣ ಅದನ್ನ ಭಯದಿಂದ ಮುಟ್ಟಬೇಕಾ ನಾವು? ಇಲ್ಲ, ಅದು ಒಂದು ಅಧ್ಯಾಯ, ಅದೊಂದು ಗ್ರಂಥ. ನಮ್ಗೆ ಯಾಕೆ ಅಂತಂದ್ರೆ ಈ ಗರುಡ ಪುರಾಣ ಅನ್ನೋದೆಲ್ಲ ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಜಾಗೃತಿಯನ್ನ ಮೂಡಿಸುತ್ತೆ. ಪ್ರತಿಯೊಂದು ಕೆಲಸವನ್ನ ಮಾಡ್ಬೇಕಾದ್ರೂ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಸ್ಕೊಡುತ್ತೆ. ಜನಗಳಿಗೆ ಏನಾಗ್ತಾರೆ, ವೀಕ್ ಮೈಂಡ್ ಸೆಟ್ ಇರ್ತಕ್ಕಂಥ ಜನಗಳು ಅದನ್ನ ನೋಡಿದ ತಕ್ಷಣ ಅಯ್ಯೋ ಯಾಕೆ ಆಗಿನ ಕಾಲದಲ್ಲಿ ಬೇಡ ಅಂತಿದ್ರು ಅಂದ್ರೆ, ಈಗ ಒಬ್ಬ ಹೋಗ್ತಾ ಇರ್ತಾನೆ, ಏನೊಂದು ಚೇಳೋ ಒಂದು ಹುಳನೋ ಏನೋ ಬರ್ತದೆ, ಅಪ್ಪಿ ಅದ್ರ ಮೇಲೆ ಕಾಲಿಟ್ಬಿಡ್ತಾನೆ. ಅವನ್ ಗರುಡ ಪುರಾಣ ಓದಿರ್ತಾನೆ. ಪ್ರಾಣಿ ಹಿಂಸೆ ಮಹಾಪಾಪ. ನಮ್ಮಲ್ಲೆಲ್ಲ ಹೇಳ್ತಾರಲ್ಲ, ತವಾ ಫ್ರೈ ಮಾಡ್ಬಿಡ್ತಾರೆ ಅಂತ. ಆ ರೀತಿ ಏನಾಗ್ಬಿಡತ್ತೆ, ಅಲ್ಲಿ ನರಕದಲ್ಲಿ ಏನಾಗುತ್ತೆ, ಯಮದೂತರು ಎಲ್ಲ ಏನ್ ಮಾಡ್ತಾರೆ, ಒಬ್ರಿಗೆ ನೀನ್ ಹಿಂಸೆ ಕೊಟ್ಟಿದ್ಯಪ್ಪ, ಅದಕ್ಕೆ ತಕ್ಕಾಗಿ ನೀನ್ ಪಾಪವನ್ನ ಅನುಭವಿಸ್ಬೇಕು ಅಂತ. ಇದನ್ನು ಓದಿರ್ತಕ್ಕಂಥ ಆ ವ್ಯಕ್ತಿ, ವೀಕ್ ಮೈಂಡೆಡ್ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಕೊರಗಿ ಧರ್ಮವನ್ನು ಆಚರಣೆ ಮಾಡೋದಿಲ್ಲ, ಏನು ಕೆಲಸ ಮಾಡೋದಿಲ್ಲ, ಅಲ್ಲೇ ಬಿದ್ದು ಸಾಯ್ತು. ಸೊ ಇಂಥ ವಿಚಾರಗಳಿಗೆ ನಮ್ಮ ಪೂರ್ವಿಕರೆಲ್ಲ ಏನು ಹೇಳ್ತಾ ಇದ್ರು, ವೀಕ್ ಮೈಂಡ್ ಇರ್ತಕ್ಕಂತಹ ವ್ಯಕ್ತಿಗಳು ಇದನ್ನು ಓದಬೇಡಿ ಅಂತ ಹೇಳ್ತಾ ಇದ್ರು. ಅದು ಬರ್ತಾ ಪೈಲಪ್ಪಾಗಿ ಏನಾಯ್ತು, ಅದು ಒಂದು ರೀತಿ ಆ ಗ್ರಂಥ ನೋಡಿದ ತಕ್ಷಣ ಭಯ ಅಂತ. ಅದು ಹಾಗೆ ಪ್ರತಿಯೊಂದು ಕಡೆನೂ ಹಾಗೆ ಮಹಾಭಾರತ ಅಂತ ಬಂದಾಗ 18 ವಿಕ್ಟರಿ ಸಂಕೇತ, ಜಯ ಅಂತ. ಸೊ ಈಗ ನಾವು ಹೇಳ್ತೀವಿ ಗರುಡ ಪುರಾಣವನ್ನ ನಾವು ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಪ್ರತಿಯೊಂದು ಹಾಗೆ ಮಹಾಭಾರತವೂ ಕೂಡ. ಅದರಲ್ಲಿ 18 ಪುರಾಣಗಳು, 18 ಪರ್ವಗಳು, ಪ್ರತಿಯೊಂದು ಕೂಡ ಜಯ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ವಿಕ್ಟರಿ ಸಂಕೇತ. ಅದಕ್ಕಾಗಿ ಮಹಾಭಾರತವನ್ನ ನಾವು ನೋಡ್ತಾ ಬರ್ತೀವಿ. ಮಹಾಭಾರತ ಅಷ್ಟು ಗುರುತರವಾದದ್ದು, ಶ್ರೇಷ್ಠವಾದದ್ದು ಅಂದ್ರೆ ತುಂಬಾ ಜನ ಕಲಿತಾರೆ. ಈಗ ಹೇಗೆ ನಾನು ಗರುಡ ಪುರಾಣದ ನಿಮ್ಗೆ ಹೇಳಿದ್ನಲ್ಲ, ಅದೇ ತರನೇ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು. ಅವ್ರ ಹತ್ರ ತುಂಬಾ ಜನ ಬರ್ತಾರೆ ಉಪನ್ಯಾಸಗಳಿಗೆ ಅಂತ ಬಂದಾಗ, ಅವ್ರ ಹತ್ರ ಕೇಳ್ತಾರಂತೆ, ಮಹಾಭಾರತವನ್ನ ಓದ್ಬೋದಾ ನಮ್ಮ ಮನೆಯಲ್ಲಿ? ಓದ್ಬೋದು, ಯಾಕೆ, ಅದು ಒಂದು ಇತಿಹಾಸ ಅಲ್ವಾ, ಓದ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ.
ಇಲ್ಲ ಮಹಾಭಾರತ ಓದ್ಬಿಟ್ರೆ ಜಗಳ ಆಗ್ಬಿಡುತ್ತೆ. ಯಾಕಂದ್ರೆ ಮಹಾಭಾರತದಲ್ಲಿ ಮೇನ್ ಆಗಿರೋದು ಏನು? ಅಣ್ಣ ತಮ್ಮದ್ರ ಜಗಳ. ಹಾ, ಆಸ್ತಿಗಾಗಿ ಅಲ್ವಾ. ಅದು ಅವರು ಅಧರ್ಮದಿಂದ ಜಾಗವನ್ನ ಕಿತ್ಕೊಂಡಿರ್ತಾರೆ, ಅದನ್ನ ಧರ್ಮದ ಮೂಲಕ ಇವರು ಪಡಿಲಿಕ್ಕೆ ಜಗಳ ಆಗ್ತಾರೆ. ಬರೀ ಇಷ್ಟೇನ ಇರೋದು ಮಹಾಭಾರತದಲ್ಲಿ. ಈ ತರ ಒಂದು ಅಜ್ಞಾನ ನಮ್ಗೆ ತುಂಬ್ಕೊಂಡ್ಬಿಟ್ಟಿದೀವಿ ನಾವು ತುಂಬಾ ಕಡೆ. ಅದರಿಂದಾಗಿ ಕೆಲವ್ದು ಏನ್ ಮಾಡ್ತಾರೆ, ಮಹಾಭಾರತ ಅಂದ್ರೆ ಬರೀ ಇಷ್ಟೇ, ಪಾಂಡವರು ಕೌರವರ ಕಥೆಗಳು ಅಷ್ಟೇ ಅಂತ ಹೇಳ್ಕೊಡ್ತಾರೆ. ಅದನ್ನ ನಾಶ ಮಾಡ್ಲಿಕ್ಕೋಸ್ಕರ ಮಹಾಭಾರತ ಅಂತಂದ್ರೆ ಬರೀ ಕೌರವರ ಪಾಂಡವರ ಕಥೆ ಅಲ್ಲ, ಮಹಾಪುರುಷನಾಗಿರ್ತಕ್ಕಂಥ ಕೃಷ್ಣನ ಕತೆ. ನಮಗೆ ಜೀವನ ಮೌಲ್ಯಗಳನ್ನು ತಿಳಿಸ್ಕೊಡು. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಜಯ ಅಂತಂದ್ರೆ ವಿಕ್ಟ್ರಿ ಸಂಕೇತ ಅಂದ. 18 ವಿಕ್ಟ್ರಿ ಸಂಕೇತ. ಆ 18 ನಂಬರೇ ವಿಕ್ಟ್ರಿ ಸಂಕೇತ ಅಂದಮೇಲೆ ಅದಕ್ಕೆ ಜಯ ಅಂತ ಕರಿತೀವಿ. ಆ ಮಹಾಭಾರತ ಓದಿದ್ರೆ ಯಾರ ಮನೆಯಲ್ಲಿರಿ ತೊಂದರೆಗಳಾಗ್ತದೆ, ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅಡೆತಡೆಗಡೆ ಇರಲಿ, ಮಹಾಭಾರತವನ್ನ ಕೇಳಿ, ಶ್ರವಣ ಮಾಡಿ. ಆ ಪುಣ್ಯ ಶ್ರವಣದಿಂದಲೇ ನಿಮ್ಮ ಎಲ್ಲಾ ಕೆಲಸಗಳು ಸರಾಗವಾಗಿ ಮುಗಿದೋಗ್ತದೆ. ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದು, ಅಷ್ಟು ಶ್ರೇಷ್ಠತಮವಾಗಿರ್ತಕ್ಕಂಥ ಮಹಾಭಾರತ. ಅದು ಇಲ್ಲ ಅಂದ್ರೆ ವೇದವ್ಯಾಸರು ಯಾಕೆ ಅದನ್ನ ರಚನೆ ಮಾಡ್ತಾ ಇದ್ರು? ಆ ಮಹಾನುಭಾವರು ಯಾಕೆ ನಮಗದನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ರು? ಇದು ಮಹಾಭಾರತದ ವಿಚಾರ. ಸೊ ಈಗ ಯಾವುದೇ ಒಂದು ಕಥೆ ಹೇಳ್ಬೇಕಾದ್ರೆ ಫಸ್ಟ್ ತಲೆಗೆ ಬರುವಂತಹ ವಿಚಾರ, ಈಗ ನಾನೇ ಆದ್ರೂ ಯಾರೇ ಆದ್ರೂ, ಈ ಕಥೆ ನಿಜವಾಗ್ಲೂ ಆಗಿತ್ತಾ ಆಗಿಲ್ವಾ? ಅದು ಹೇಗೆ ಸಾಧ್ಯ? ಇದು ಆಕಾಶದಲ್ಲಿ ಹಾರ್ತಾರಂತೆ, ದೈತ್ಯಾಕಾರದ ಮನುಷ್ಯರು ಇರ್ತಾರಂತೆ, ಇದು ಹನುಮಂತ, ಈ ರಾಮಾಯಣದಲ್ಲಿ ಹನುಮಂತ ಲಂಕೆಗೆ ಸಮುದ್ರ ಹಾರಿ ಹೋಗ್ತಾನಂತೆ, ಈ ತರ ಪ್ರಶ್ನೆ ಕೇಳ್ತಾರೆ. ಆದ್ರೆ ಆ ಕಥೆ ಮುಖಾಂತರ ಯಾವ ಮೌಲ್ಯಗಳನ್ನ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅನ್ನೋದನ್ನ ಅರ್ಥ ಮಾಡ್ಕೊಡಲ್ಲ. ಹೌದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್, ಈ ವಿಚಾರದ ಬಗ್ಗೆ? ಆ ಕಥೆ ಕತೆ ಬಗ್ಗೆ ಅಂದ್ರೆ ಕಥೆ ನಿಜನೋ ಸುಳ್ಳು ಅಂತ ನೋಡ್ಬೇಕಾ ಇಲ್ವಾ? ಅದರಲ್ಲಿ ಅಡಗಿರೋ ಮೌಲ್ಯಗಳನ್ನು ನೋಡ್ಬೇಕು. ಹಾ, ಇದರಲ್ಲಿ ಕತೆ ನಿಜನೋ ಸುಳ್ಳು ಅನ್ನೋದಕ್ಕಿಂತ ಮೌಲ್ಯಗಳನ್ನು ನೋಡಬಹುದು. ಬಟ್ ಇವೆಲ್ಲ ನಿಜವಾಗಿ ಆಗಿರ್ತಕ್ಕಂಥ ಕಥೆಗಳು. ನಾವೆಲ್ಲ ಯಕಶ್ಚಿತ್ ಮನುಷ್ಯರು. ನಮ್ಮ ಮಾನವರಲ್ಲಿ ಆಗಬೇಕಾದ್ರೆ ಆ ಸಾಧನೆಗಳೆಲ್ಲ ಮಾಡ್ಕೊಳ್ಬೇಕು ಅಂದ್ರೆ ತುಂಬಾ ಸಮಯ ಬೇಕು ನಮ್ಗೆ, ಅಷ್ಟು ಶ್ರದ್ಧೆ ಇರಬೇಕು. ನಮ್ಮಲ್ಲಿ ಇದೆಯಾ? ಇಲ್ಲ. ಯಾಕಂದ್ರೆ ನಾವು ಹುಟ್ಟಬೇಕಾದ್ರೆ 3 ಗುಣಗಳಿಂದ ಹುಟ್ಟುಬಿಟ್ಟಿರ್ತೀವಿ, ಸತ್ವ, ರಜಸ್ಸು, ತಮಸ್ಸು. ಬರಬೇಕಾದ್ರೆ ತಮಸ್ಸು ಮತ್ತೆ ರಜಸ್ಸು ಅಂಟ್ಕೊಂಡೇ ಬಂದಿರ್ತೀವಿ. ಯಾಕೆಂತಂದ್ರೆ ಹುಟ್ಟಬೇಕಾದ್ರೆ ಹತ್ಕೊಂಡೇ ಹುಡ್ತೀವಿ ನಾವು ಅಳ್ಳಿಲ್ಲ ಅಂದ್ರೆ ಅವರಿಗೆಲ್ಲ ಗಾಬರಿ ಆಗ್ತದೆ, ಡಾಕ್ಟರ್ಗಳಿಗೆ. ಮಗು ಯಾಕೆ ಕಳ್ತಿಲ್ಲ, ಹೊಡೆದಾರು ಆಡಿಸ್ತಾರೆ. ಯಾಕೆ? ಆ ಗುಣಗಳನ್ನ, ರಾಜಸ ಗುಣಗಳನ್ನ ಹುಟ್ಕೊಂಡೇ ಹುಟ್ಟಿರ್ತೀವಿ. ಅದರಿಂದಾಗಿ ನಮಗೆ ಅದೆಲ್ಲ ಬಹಳ ಅಂದ್ರೆ ಬಹಳ ಕಷ್ಟಕರ. ನಾವು ಅಂತ ಮಹನೀಯರ ಕಥೆಯನ್ನ ಕೇಳ್ಬೇಕಾದ್ರೆ ಏನಾಗ್ತದೆ, ಅವರಿಗೆ ಅದೆಲ್ಲ ಸುಲಭ. ಅದು ನಾವು ಇದಕ್ಕೆ ಒಂದು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಒಂದು ಉದಾಹರಣೆನ ಕೊಡ್ತೀವಿ. ಏನು ಹೇಳ್ತೀವಿ ಅಂತಂದ್ರೆ, ಉಕ್ತಿ ಅರ್ಥಾಂತರ ನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋ ಅಂತ. ಈಗ ಹನುಮಂತನ ನೀವು ಹೇಳ್ದಂಗೆ ಒಂದು ಕಥೆ ಅನ್ನೋದು, ಹನುಮಂತ ಸಮುದ್ರವನ್ನು ಹಾರ್ದ ಅಂದ್ರೆ ಅಲ್ಲ, ಅವನ್ ಮಹಾತ್ಮ ರೀ. ಅವ ಹಾರ್ತಾನೆ, ಅವನಿಗೆ ಆ ಶಕ್ತಿ ಇದೆ. ಅವನನ್ನ ನಾವು ವಾಯುವಂಶ ಸಂಭೂತ ಅಂತ ಕರಿತೀವಿ, ಮುಖ್ಯ ಪ್ರಾಣ ಅಂತ ಕರಿತೀವಿ. ನಮ್ಮಲ್ಲಿ ಆ ಶಕ್ತಿ ಇದೆಯಾ? ಆ ಶಕ್ತಿ ಬರ್ಸ್ಕೊಳ್ಬೇಕು. ನಾವೇನ್ ಪ್ರಯತ್ನ ಮಾಡ್ಬೇಕು ಅಂದ್ರೆ, ನಾನು ಹೋಗಿ ಸಮುದ್ರ ಹಾರಬೇಕು ಅಂತಲ್ಲ, ಅಂತ ಒಂದು ಸಾಧನೆನ ನಾವು ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕಥೆಗಳೆಲ್ಲವೂ ಸತ್ಯವೇ. ಬಟ್ ಅದರಲ್ಲಿ ಬರುವಂತಹ ಮೌಲ್ಯಗಳೇನಿದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹನುಮಂತ ದಾಟ್ತ, ಅವನ ಗುರಿಯನ್ನ ಇಟ್ಕೊಂಡ, ಲಂಕೆಗೆ ಹೋಗ್ಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಂಡ. ಆ ಗುರಿ ಹೋಗ್ಬೇಕಾದ್ರೆ ಅಲ್ಲಿ ಏನಂತಾರಲ್ಲ, ಅಡೆತಡೆಗಳು ಬಂದು ಸಿಂಹಿಕೆಯನ್ನ ಸಂಹಾರ ಮಾಡ್ದ. ಸಿಂಹಿಕೆಯನ್ನು ಸಂಹಾರ ಮಾಡಿ ಆದ್ಮೇಲೆ ಲಂಕಾಗ ಹೋದ್ಮೇಲೆ ಲಂಕಿಣಿಯನ್ನ ಆಕೆಗೆ ಮುಷ್ಟಿಘಾತ ಮಾಡ್ದ. ಮುಷ್ಟಿಘಾತ ಅಂತ ಈ ಕಥೆಯಿಂದ ನಾವೇನ್ ತಿಳ್ಕೊಳ್ತೀವಿ? ನಮ್ಮ ಏಮ್, ಈಗ ಒಬ್ಬ ವಿದ್ಯಾರ್ಥಿ ಆಗಿರ್ಲಿ, ಒಬ್ಬ ವ್ಯಕ್ತಿ ಆಗಿರ್ಲಿ, ಯಾರೇ ಏನೋ ಒಂದು ಅಚೀವ್ ಮಾಡ್ಬೇಕು, ಏನೋ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಇಟ್ಕೊಂಡಾಗ ಸಾವಿರಾರು ಅಡ್ಡಿ ಆತಂಕಗಳು ನಮ್ಮಲ್ಲಿ ಬಂದೇ ಬರ್ತವೆ. ಯಾಕಂದ್ರೆ ನಮ್ಮ ಮನಸ್ಸು ಅಷ್ಟೇ ಕಾನ್ಸಂಟ್ರೇಷನ್ ಇಂದ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಪರಿಣಿತಿನ ಹೊಂದಿರಬೇಕು ನಾವು ವಿಚಾರಗಳಲ್ಲಿ. ಹಾಗಿದ್ರೆ ಮಾತ್ರ ನೀವು ಏನ್ ಮಾಡಿದ್ರು ವಿತಿನ್ ಸೆಕೆಂಡ್ ಅದು ಸಕ್ಸಸ್ ಆಗ್ತದೆ. ಆದ್ರೆ ನಮ್ಮ ಮನಸ್ಸುಗಳು ತುಂಬಾ ಪ್ರಯತ್ನ ಪಡಬೇಕು. ಈ ಕಥೆಗಳು ನಮಗೆ ಮೌಲ್ಯವನ್ನು ಏನ್ ತಿಳಿಸ್ಕೊಡ್ತದೆ? ಏನೇ ಆಗಿದ್ರು ನಿನ್ನ ಗುರಿಯನ್ನ ಮೀರ್ಬೇಡ, ನಿನ್ನ ಗುರಿಯನ್ನ ಮರಿಬೇಡ. ಹನುಮಂತ ಲಂಕೆಗೆ ಹೋದ, ಆತನಿಗೆ ಒಳ್ಳೆ ಬಾಳೆಹಣ್ಣು ಸುಳಿದಷ್ಟು ಈಸಿ ಕೆಲಸ ಅದು. ಯಾಕೆ? ಮನೋಜವಂ ಮಾರುತುಲ್ಯ ವೇಗಂ ಅಂತ ಕರಿತೀವಿ. ಹಾಗೆ ಇಲ್ಲಿ ಕೂಡ ಅಷ್ಟು. ನಿಮ್ಮ ಗುರಿಯನ್ನು ಸಾಧಿಸ್ಬೇಕಾದ್ರೆ ಸಾವಿರಾರು ಅಡ್ಡಿ ಆತಂಕಗಳು ಬರ್ತವೆ. ಅಂತಹ ಮೌಲ್ಯಗಳನ್ನ ಕಲಿಬೇಕು ನಾವು, ಬರೀ ಕಥೆಯನ್ನಲ್ಲ. ಆ ಕಥೆ ಯಾರಿಗೆ ಹೇಳ್ಬೋದು? ಇನ್ನೂ ಬುದ್ಧಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಹೇಳ್ಬೋದು, ಬಹಳ ಎಂಟರ್ಟೈನ್ ಮಾಡಿ ಹೇಳ್ಬೋದು. ಆ ಮಕ್ಕಳುಗಳು ಇಂಟ್ರೆಸ್ಟ್ ಕೊಟ್ಟು ಕೇಳ್ತವೆ. ಬರ್ತಾ ಬರ್ತಾ ಬುದ್ಧಿ ಬರ್ತಾ ಸ್ಟಾರ್ಟ್ ಆದಾಗ ಆ ಮಕ್ಕಳುಗಳು ಕಲಿತವೆ.
ಓ ಇದರಿಂದ ಇದನ್ನ ಕಲಿತೀವಿ, ಇದರಿಂದ ಇದನ್ನ ಕಲಿತೀವಿ ಅಂತ. ಹಾಗೆ ಕತೆ ಓಕೆ, ಕಥೆಯಲ್ಲಿ ಬರುವಂತಹ ಜೀವನ ಮೌಲ್ಯಗಳನ್ನು ಅಳವಡಿಸ್ಕೊಂಡಾಗ ಬಹಳ ಉತ್ತಮ. ಸೊ ಈಗ ಮಹಾಭಾರತದ ಬಗ್ಗೆ ಮಾತಾಡ್ತಿತ್ತು. ಈಗ ಮಹಾಭಾರತದಲ್ಲಿ ಈಗ ಕಥೆಗಳು ಮತ್ತೆ ಉಪಕಥೆಗಳು ಬರುತ್ತೆ. ಸೊ ಇದ್ರ ಬಗ್ಗೆ ಹೇಳ್ಬೋದು ಸರ್? ಅಂದ್ರೆ ಉಪಕಥೆಗಳು ಅಂದ್ರೆ ಈಗ ಮಹಾಭಾರತದ ಮೇನ್ ಸ್ಟೋರಿಗೆ ಲಿಂಕ್ ಆಗಿರುತ್ತಾ ಅಥವಾ ಉಪಕಥೆಗಳು ಏನಿದು? ಹಾ, ಮಹಾಭಾರತದ ಮೇನ್ ಸ್ಟೋರಿಗೆ ಲಿಂಕ್ ಆಗುತ್ತೆ. ಈಗ ಮೊದಲಿಗೆ ನಾವು ನೋಡ್ತಾ ಹೋದಾಗ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿದಾಗ ಬ್ರಹ್ಮದೇವರ ಬರ್ತಾರೆ. ಬ್ರಹ್ಮದೇವರನ್ನ ಬಂದಾಗ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಬ್ರಹ್ಮದೇವರ ಮುಂದೆ ಪ್ರಸ್ತುತಪಡಿಸ್ತಾರೆ ಮಹಾಭಾರತವನ್ನು. ಸಾಕ್ಷಾತ್ ಭಗವಂತ ಆದರೂ ಕೂಡ ಬ್ರಹ್ಮದೇವರು ಬಂದಾಗ ಅವರಿಗೆ ವೆಲ್ಕಮ್ ಅನ್ನ ಮಾಡ್ತಾರೆ, ಸ್ವಾಗತವನ್ನ ಕೊಡ್ತಾರೆ. ಯಾಕೆ? ಅವರು ಸೃಷ್ಟಿಕರ್ತ ಅಂತ ಅವರ ಸ್ಥಾನಕ್ಕೆ ಅಷ್ಟೊಂದು. ಭಗವಂತ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಗೆ ಒಂದೊಂದು ಮೆಸೇಜ್ ಅನ್ನು ಕೊಡ್ತಾರೆ. ಈಗಿನ ಕಾಲದಲ್ಲಿ ನೀವು ನೋಡಿ, ಯಾರೇ ಹಿರಿಯರು ಬರಲಿ ನಾವು ನಿಲ್ತೀವ, ಗೊತ್ತಿರೋರು ನಿಲ್ತೀವಿ. ನಾನು ಯಾಕೆ, ನನಗೆ ಗೊತ್ತು ಬಾಳ ಅಂತ ನಾವು ಅನ್ಕೊಳ್ತೀವಿ. ಭಗವಂತನೇ ಆ ಕೆಲಸವನ್ನ ಮಾಡಿ ತೋರಿಸ್ತಾನೆ. ಅದು ನಮ್ಗೆ ಸಂದೇಶ, ನಾವು ಅದನ್ನು ತಗೊಳ್ಳೋದೇ ಇಲ್ಲ. ಅದು ಸಂದೇಶ. ಬ್ರಹ್ಮದೇವರು ಬರ್ತಾರೆ, ಬ್ರಹ್ಮದೇವರನ್ನ ಕೂಡಿಸ್ಕೊಂಡು ಮಹಾಭಾರತವನ್ನ ಪ್ರತಿಯೊಂದನ್ನು ವಿಚಾರವನ್ನ ಬ್ರಹ್ಮದೇವರಿಗೆ ತಿಳಿಸ್ಕೊಡ್ತಾರೆ. ಅದು ಮಾನಸಿಕವಾಗಿ ರಚನೆಯಾಗಿರ್ತಕ್ಕಂತಹ ಕೃತಿ, ಕಂಪ್ಲೀಟ್ ಆಗಿ ರಚನೆಯನ್ನ ಮಾಡ್ತಾರೆ. ಅಂದ್ರೆ ಅದನ್ನ ಬ್ರಹ್ಮದೇವರಿಗೆ ಹೇಳ್ದಾಗ ಬ್ರಹ್ಮದೇವರು ಅದ್ಭುತ ಗ್ರಂಥ ಸ್ವಾಮಿ ಇದು, ಇದನ್ನ ಲೇಖನ ರೂಪದಲ್ಲಿ ತಂದ್ರೆ ಜಗತ್ತಿಗೆ ಒಳ್ಳೇದಾಗ್ತದೆ. ಆಯ್ತು, ಇದಕ್ಕೆ ಯಾರಪ್ಪ ಅದು ತುಂಬಾನೇ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ಗಣಪತಿಯನ್ನ ಕರೀತಾರೆ. ಯಾಕಂದ್ರೆ ನಮಗೆ ಪ್ರತಿಯೊಂದು ಕಡೆ ಜಗನ್ನಾಥದಾಸರ ಒಂದು ಕೃತಿಯಲ್ಲೂ ಕೂಡ ನಾವು ಮೊದಲನೇ ಹರಿಕಥಾಮೃತ ಸಾರದ ಮೊದಲನೇ ಸಂಧಿಯಲ್ಲೂ ನಾವು ನೋಡ್ತಾ ಬಂದಾಗ ಹರಿಕಥಾಮೃತ ಸಾರ ಅಂತ ನಾವು ಹೇಳ್ತೀವಿ. ಅನೇಕ ಜನ ಹಿರಿಯರು ಬರ್ತಾರೆ, ಅದರಲ್ಲಿ ದಾಸವರೇಣ್ಯರು ಬರ್ತಾರೆ. ಅವರು ಪದ್ಯಗಳ ಮೂಲಕ ನಮಗೆ ಜ್ಞಾನವನ್ನ ತಂದುಕೊಟ್ಟದ್ದು, ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ನಾಶ ಮಾಡಿ ಸುಜ್ಞಾನವನ್ನ ಪದ್ಯಗಳ ಮೂಲಕ ಕೊಟ್ಟದ್ದು. ಪದ್ಯಗಳ ಮೂಲಕ ಏನು ಹೇಳ್ತಾರೆ? ಅವನೇ ಶ್ರೀಹರಿ, ಸರ್ವೋತ್ತಮ, ಆ ಜ್ಞಾನವನ್ನ ನೀನ್ ಪಡ್ಕೋ. ನೀನ್ ಇಲ್ಲಿ ಬಂದಿರೋದು ನಿಮಿತ್ತ ಮಾತ್ರ, ಕೆಲಸಕ್ಕಷ್ಟೇ. ಇಲ್ಲಿ ಏನ್ ಕೆಲಸವನ್ನ ಮಾಡ್ಕೊಳ್ಬೇಕು? ಪಾಪದ ಪುಣ್ಯದ, ನೀನ್ ಬರೀ ಪಾಪದ ಕಾರ್ಯವನ್ನೇ ಮಾಡ್ತಾ ಇದೀಯಾ. ನಿನಗೆ ಲಭ್ಯ ಆಗಿರ್ತಕ್ಕಂಥ ಕೆಲಸವನ್ನ ನೀನ್ ಮಾಡಿಕೊಂಡು ನೀನು ಮೋಕ್ಷವನ್ನ ಪಡೆಯೋದೇ ನಿನ್ನದು ಗುರಿ, ನಿನ್ನ ಧರ್ಮ ಅಂತ ಎಲ್ಲಾ ದಾಸಗಳು ಹೇಳ್ತಾರೆ. ಹಾಗೆ ಜಗನ್ನಾಥ ದಾಸರು ಹರಿಕಥಾಮೃತ ಸಾರದಲ್ಲಿ ಬರೀತಾರೆ, ಗಣಪತಿ ನೀ ಅಂತಹ ಗಣಪತಿಗೆ ನೀನು ನಮಸ್ಕಾರ, ವ್ಯಾಸರು ಹೇಳಿರ್ತಕ್ಕಂಥ ವಾಕ್ಯವನ್ನೆಲ್ಲ ರಚನೆ ಮಾಡಿದಿ ನೀನು ಅಂತ ಹೇಳ್ತಾರೆ. ಅಂತಹ ಗಣಪತಿ ಏನ್ ಮಾಡ್ತಾನೆ, ಒಂದು ಷರತ್ ಹಾಕ್ತಾರೆ. ಏನಂತ? ನೀವು ಹೇಳ್ತಾ ಇರಬೇಕು, ನಾನು ಬರಿತಾ ಇರಬೇಕು, ಮಧ್ಯದಲ್ಲಿ ಸ್ಟಾಪ್ ಆಗ್ಬಾರ್ದು. ಯಾಕಂದ್ರೆ ನಾನು ಗಣಪತಿ ವಿಘ್ನ ವಿನಾಯಕ, ಯಾವುದೇ ವಿಘ್ನ ಇರಬಾರ್ದು, ನಾನು ಬರಿಬೇಕಾದ್ರೆ ಯಾವುದೇ ವಿಘ್ನ ಆಗ್ಬಾರ್ದು. ಆಗ ವೇದವ್ಯಾಸರು ಹೇಳ್ತಾರಂತೆ, ನಾನು ಹೇಳ್ತಾ ಹೋಗ್ತೇನೆ, ಪ್ರತಿಯೊಂದು ಪದಗಳಿಗೂ ನೀನ್ ಅರ್ಥ ಮಾಡ್ಕೊಳ್ಬೇಕು, ನಿನಗೆ ಆ ಕೆಪಾಸಿಟಿ ಇದೆಯಾ ಅಂತ ಕೇಳ್ತಾರೆ. ಅವ್ರು ಹೇಳ್ದ ಹೋದಾಗ ಗಣಪತಿಗೇನೆ ಒಂದು ರೀತಿ ಆ ಅರ್ಥಗಳು, ಯಾಕಂದ್ರೆ ಮಹಾಭಾರತ ಅಂದ್ರೆ ಸಾಮಾನ್ಯ ಅಲ್ಲ, 1,00,000 ಶ್ಲೋಕ, ಒಂದೊಂದು ಶ್ಲೋಕವು 10 ಅರ್ಥಗಳನ್ನು ಕೊಡ್ತವೆ, 10ಕ್ಕಿಂತ ಅತಿ ಹೆಚ್ಚು ಅರ್ಥಗಳನ್ನ ಕೊಡ್ತವೆ. ಅಂತ ಅರ್ಥಗಳನ್ನ ಮಾಡ್ಕೊಂಡು ಯಾವ್ದು ಬರಿಬೇಕಾದ್ರೆ ಗಣಪತಿ ಕೂಡ ಒಂದು ರೀತಿ ನೋಡೋದಂತೆ. ಯಾಕಂದ್ರೆ ಸಾಕ್ಷಾತ್ ಭಗವಂತ ಎದುರುಗಡೆ ಕೂತ್ಕೊಂಡಿದ್ದಾನೆ. ಹಾಗೆ ರಚನೆಯಾಗಿರ್ತಕ್ಕಂಥದ್ದು ಮಹಾಭಾರತ. ಅದು ನಮ್ಮವರೆಗೂ ಬರ್ಲಿಕ್ಕಂದ್ರೆ ಹೇಗೆ? ಈಗ ಗಣಪತಿ ಆದ ತಕ್ಷಣ ಪ್ರಿಂಟ್ ಮಾಡಿಸ್ಬಿಟ್ನ, ತಾಳೆಗರಿಯಲ್ಲಿ ಇತ್ತು, ಅದನ್ನ ಎಲ್ಲರೂ ತಗೊಂಡ್ರು, ಎಲ್ರಿಗೂ ಗುರುಗಳಿಂದ ಶಿಷ್ಯರಿಗೆ ಹೋಯ್ತು. ಹಾಗೆ ನಮಗೆ ಬಂದಿರತಕ್ಕಂಥದ್ದಂದ್ರೆ ಈಗಿನ ಸಾಮಾನ್ಯ ಜನಗಳಿಗೆ ಜಗತ್ತಿಗೆ ಬರುವಂತದ್ದು, ನಾವು ಯಾವುದೇ ಪುರಾಣಗಳನ್ನು ಓದಿದ್ರು ಸೂತ ಪುರಾಣಿಕರು ಅಂತ ಕೇಳಿ, ಸೂತ ಪುರಾಣಿಕರು ಅವರಿಗೆ ಬಂದಿರತಕ್ಕಂಥ ಅವ್ರಿಗೆ ಅವ್ರದ್ದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಈಗ ನೀವೇ ನಮ್ಮ ಗುರುಗಳು ನನಗೆ ಬೈತಾ ಇದ್ರು, ನೀನು 1 ಸರಿ ಹೇಳಿದ್ರು ಅರ್ಥ ಆಗಲ್ಲ, ನಿನಗೆ 100 ಸಲ ಹೇಳ್ಬೇಕು ನಿನಗೆ ಅಂತ ಬೈತಾ ಇದ್ರು. ಯಾಕಂದ್ರೆ ನಾವು ಬೈಸ್ಕೊಂಡಿದ್ದೀವಿ ಗುರುಗಳ ಹತ್ರ. ನಾನು ಬಯಸ್ಕೊಳ್ಳಿ. 1 ಸರಿ ಹೇಳಿದ ತಕ್ಷಣ ನಮ್ಗೆಲ್ಲ ಅರ್ಥ ಆಗ್ಬಿಡತ್ತಾ? ಇಲ್ಲ. ಆದ್ರೆ ಸೂತ ಪುರಾಣಿಕರ ಆಗಲ್ಲ ಅಂತ. ಎಲ್ಲೇ ಕ್ಷೀಣ ಧ್ವನಿಯಲ್ಲಿ ಹೇಳಿರಿ, 1 ಸರಿ ಹೇಳಿರಿ, ಅಷ್ಟು ಗ್ರಹಣ ಶಕ್ತಿ ಇರ್ತಾ ಇತ್ತು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ನೈಮಿಷಾರಣ್ಯಕ್ಕೆ ಹೋಗಿರ್ತಾರೆ. ಅಲ್ಲಿ ಮಹಾಭಾರತ ಶ್ರವಣವನ್ನ ಮಾಡ್ಕೊಂಡಿರ್ತಾರೆ. ಶ್ರವಣವನ್ನ ಮಾಡ್ಕೊಂಡಾಗ ಅವರಲ್ಲಿ ಶೌನಕರಾದಿ ಅನೇಕ ಋಷಿ ಮುನಿಗಳೆಲ್ಲ ಬರ್ತಾರೆ. ಮಹಾಭಾರತದ ಬಗ್ಗೆ ಒಂದಿಷ್ಟು ಶ್ರವಣವನ್ನ ನೀವು ಏನ್ ಕೇಳಿದಿರಿ ಅದನ್ನ ದಯವಿಟ್ಟು ನಮ್ಗೆ ಹೇಳಿ ಅಂದಾಗ ಸೂತ ಪುರಾಣಿಕರು ಕಂಪ್ಲೀಟ್ ಆಗಿ ಮಹಾಭಾರತವನ್ನ ಹೇಳ್ತಾವ. ಹಾಗೆ ಎಲ್ಲಾ ಇಡೀ ಜಗತ್ತಿಗೆ ಬಂದಿರತಕ್ಕಂತಹ ಗ್ರಂಥ. ಸೊ ಈಗ ಶೌನಕಾದಿ ಮುನಿಗಳು
ಅವ್ರು ಕೇಳಿದನ್ನ ಬರ್ದು ಹಾ ತಾಳೆಗರಿ ಬರ್ದು ಮತ್ತೆ ಪ್ರಚಾರ ಮಾಡಿದ್ದು. ಪ್ರಚಾರ ಮಾಡಿರ್ತಕ್ಕಂಥದ್ದು. ಆಗ ಬರ್ತಾ ಬರ್ತಾ ಏನಾಗೋಯ್ತು, ನಮ್ಮಲ್ಲಿ ಒಂದು ನಾವೇನ್ ಮಾಡ್ತೀವಿ, ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಪದ ಕೇಳಿರ್ತೀವಿ. ನಮ್ಮ ಮನೇಲಿ ಇರ್ತಕ್ಕಂತಹ ಮದ್ದನ್ನೇ ನಾವು ಯೂಸ್ ಮಾಡ್ತೇವೆ. ಈಗಿನ ಕಾಲದಲ್ಲಿ ಹಾಗೆ ಅಲ್ವಾ, ಆಯುರ್ವೇದ ಗ್ರಂಥವನ್ನ ಬಿಟ್ಕೊಟ್ಬಿಟ್ವಿ. ಆಯುರ್ವೇದದಲ್ಲಿ ಏನಿಲ್ಲ ನಿಮಗೆ, ಆ ಎಲ್ಲಾ ವಿಚಾರಗಳು ಇದ್ದಾವೆ ಆಯುರ್ವೇದದಲ್ಲಿ. ಎಂತ ರೋಗಕ್ಕೆ ಮದ್ದಿಲ್ಲ ಹೇಳಿ, ಆ ಎಲ್ಲವೂ ಇದ್ದಾವೆ. ಬಟ್ ನಾವು ಅದನ್ನ ಮಾಡ್ಲಿಲ್ಲ, ಬೇರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಅದಕ್ಕೇನೆ ಇನ್ಸ್ಟಂಟ್ ರಿಲೀಫ್ ಕೊಡೋದ್ ಕಡೆನೆ ಗಮನ ಕೊಟ್ಬಿಟ್ವಿ. ಹಾಗೆ ಇಲ್ಲಿ ನಮ್ಮ ಮಹಾಭಾರತದ ಅನೇಕ ಗ್ರಂಥಗಳು, ನಾಟ್ ಓನ್ಲಿ ಮಹಾಭಾರತ, ಅನೇಕ ಗ್ರಂಥಗಳು ಅವರವರ ಒಂದೊಂದು ಪರ್ಸ್ಪೆಕ್ಟಿವ್ ಪ್ರಕಾರ ಚೇಂಜ್ ಆಗ್ತಾ ಹೋಯ್ತು. ಈಗ ನಮ್ಮ ಗುರುಗಳು ಹೇಳ್ತಾ ಇದ್ದ ಪ್ರಕಾರ ಕೆಲವೊಂದು ಕಡೆ ಪರಿಪಾಠವೇ ಬೇರೆ ಇದೆ, ಕೆಲವೊಂದು ಕಡೆ ಅಧ್ಯಾಯಗಳೇ ಚೇಂಜ್ ಆಗ್ಬಿಡುತ್ತೆ, ಕೆಲವೊಂದು ಕಡೆ ಅರ್ಥಗಳೇ ಚೇಂಜ್ ಆಗ್ಬಿಡುತ್ತೆ, ಕೆಲವೊಂದು ಕಡೆ ಅದ ಕಥೆಗಳೇ ಇರೋದಿಲ್ಲ. ಈ ತರ ಎಲ್ಲ ಅನೇಕ ಇದ್ದಾವೆ. ಬರ್ತಾ ಬರ್ತಾ ತುಂಬಾನೇ ಆಗ್ತಾ ಬಂತು. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಮೂಲ ಮಹಾಭಾರತ ಯಾವ್ದಿದೆ ಅದನ್ನ ರೆಫರ್ ಮಾಡಿ. ಅಂದ್ರೆ ಬರ್ತಾ ಬರ್ತಾ ಏನ್ ಮಾಡಿದ್ರು ಅಂದ್ರೆ ಅವ್ರದೇ ಕಥೆಗಳನ್ನ ಅಥವಾ ಕಥೆ ಒಂದು ತೆಗ್ದು ಹಾಕಿ ತೆಗೆದು ಹಾಕಿದ್ರು ಅಂತಂದ್ರೆ ಅವ್ರಿಗೆ ಅದು ಲಭ್ಯ ಆಗಿರ್ಲಿಲ್ಲ ಅನ್ಸುತ್ತೆ, ಆ ಸಮಯದಲ್ಲಿ ಲಭ್ಯ ಆಗಿರ್ಲಿಲ್ಲ. ಆದ್ರಿಂದಾಗಿ ಅಲ್ಲಿ ಏನೋ ಒಂದು ಅವ್ರಿಗೆ ಏನ್ ಸಿಕ್ತೋ ಅದನ್ನ ಆಡ್ ಮಾಡಿದ್ರು ಅಂತ ನನ್ನ ಒಂದು ಜ್ಞಾನದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರು ಆ ರೀತಿ ಬಂದಾಗ ಏನಾಗುತ್ತೆ, ನಮ್ಗೆ ಅಲ್ಲಿ ಪೂರ್ಣ ಪಾಠ ನಮ್ಗೆ ಸಿಗೋದೇ ಇಲ್ಲ. ಪೂರ್ಣ ಪಾಠ ಸಿಗಬೇಕು ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು, ಮೂಲ ಮಹಾಭಾರತವನ್ನ ಅದು ಓದ್ದಾಗ್ಲೇನೆ ನಮಗೆ ಆ ಮಹಾಭಾರತದಲ್ಲಿ ಬರುವಂತಹ ಉಪಾಖ್ಯಾನಗಳಾಗಿರ್ಬೋದು, ಉಪಾಖ್ಯಾನ ಅಂತಂದ್ರೆ ಉಪಕಥೆಗಳಾಗಿರ್ಬೋದು, ಜೀವನ ಮೌಲ್ಯಗಳಾಗಿರ್ಬೋದು, ಭಗವಂತನ ಕಥೆಗಳಾಗಿರ್ಬೋದು. ಅದ್ಭುತ ಇದೆ ಭಗವಂತನ ಕಥೆ ಅಂದ್ರು, ಆಹಾ, ಅದಕ್ಕೆ ಉಪಮೆಯೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಆ ಭಗವಂತ ತಾನೇ ನಡೆಸ್ಕೊಂಡು ಹೋಗುವಂತಹ, ಮುನ್ನಡೆ ನಡೆಸ್ಕೊಂಡು ಹೋಗುವಂತಹ ಕೌರವರ ಮತ್ತು ಪಾಂಡವರ ಕಥೆ ಹಾಗೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಗೈಡ್ ಮಾಡುವಂತ ಒಂದು ಭಗವಂತ. ನಾವು ಅದೇ ಹೇಳ್ತೀವಿ, ದಾಸರು ಹೇಳ್ತಾರೆ, ಇಡೀ ದೇಹವೇ ರಥ, ಇಡೀ ದೇಹವೇ ರಥ. ಒಂದೊಂದು ಅಭಿಮಾನಿ ದೇವತೆಗಳು ಮನಸ್ಸಿನಲ್ಲಿ ತಾನು ಕೂತಿರ್ತಾನೆ, ಆ ರಥದಲ್ಲಿ ಕೂತಿರ್ತಾನೆ. ಮುಖ್ಯ ಪ್ರಾಣ ಪ್ರತಿಯೊಂದನ್ನು ಹಿಡಿತದಲ್ಲಿ ಇಟ್ಕೊಂಡು ನಡೆಸ್ತಾ ಇರ್ತಾನೆ. ನಾವು ನೋಡ್ಬೇಕಂತೆ, ಎಲ್ಲಾ ಕಡೆ ರಥೋತ್ಸವ ಆಗ್ತಾ ಇದೆ ಅನ್ನುವಂತಹ ಒಂದು ನಮಗೆ ಜ್ಞಾನ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಇಷ್ಟು ಅದ್ಭುತ ಮಹಾಭಾರತ. ಆ ಮಹಾಭಾರತದ ಅದೇ ನಾ ಹೇಳಿದ ಹಾಗೆ ಬರ್ತಾ ಬರ್ತಾ ತುಂಬಾನೇ ಕೆಲವೊಂದು ವಿಚಾರಗಳು ನಮಗೆ ಪೂರ್ಣ ಸಿಗೋದಿಲ್ಲ. ಆದ್ರೆ ಪೂರ್ಣ ಕಲಿತಾ ಹೋಗ್ಬೇಕು ಅಂದ್ರೆ ಯಾವುದು ಮೂಲ ಅನ್ನೋದಿದೆ ಅದನ್ನ ನಾವು ನೋಡ್ಬೇಕು. ಅದರಲ್ಲಿ ಬರುವಂತಹ ವಿಚಾರಗಳು ಜೀವನಾಧಾರಿತ ಕಥೆಗಳಾಗಿರ್ಬೋದು. ಈಗ ನಾವು ಹೇಳ್ತೀವಿ ಮಹಾಭಾರತ ಬರೀ ಕಥೆ, ನಮ್ಮ ಮನೆಯಲ್ಲೂ ನಡೀತಾ ಇದೆ, ಎಲ್ಲಾ ಕಡೆ ಇದೆ. ನಮ್ಗೆ ಎಲ್ಲಿ ಅದಕ್ಕೆ ಒಂದು ವಾಕ್ಯವನ್ನ ಹೇಳ್ತಾರೆ, ಮಹಾಭಾರತದಲ್ಲಿ ಏನಿಲ್ಲ ಅಂತ ಕೇಳಬಾರ್ದಂತೆ. ಏನಿಲ್ಲ ಅಂತ ಕೇಳಲಿಕ್ಕಿಲ್ಲ, ಅದನ್ನೇ ಹೇಳ್ತಾರೆ. ಯದಿ ಹಾಸಿ ತದನ್ಯತ್ರ ಎನ್ನೇ ಹಾಸಿ ನಕುತ್ರಚಿತ್ ಅಂತ ಒಂದು ವಾಕ್ಯ ಬರುತ್ತೆ. ಜಗತ್ತಲ್ಲಿ ಏನೇನಿದೆಯೋ, ಮಹಾಭಾರತದಲ್ಲಿ ಏನೇನು ಉಲ್ಲೇಖ ಮಾಡಿದಾರೋ ಅದೆಲ್ಲವೂ ಜಗತ್ತಲ್ಲಿ. ಜಗತ್ತಲ್ಲಿ ಏನಿಲ್ಲ ಅದಕ್ಕೆ ಇಲ್ಲ ಅಂತ ಹೇಳ್ಬೋದು, ಬಿಟ್ರೆ ಬೇರೆ ಯಾವುದೂ ಇಲ್ಲ. ಎಲ್ಲವೂ ಇದೆ ಮಹಾಭಾರತದಲ್ಲಿ. ನೀವು ಯಾವುದೇ ಗ್ರಂಥದ ಆಕಾರ ತಗೊಳ್ಳಿ, ಯಾವುದೇ ಗ್ರಂಥವನ್ನು ತಗೊಳ್ಳಿ, ಎಲ್ಲ ಸಾರಾಂಶಗಳು ನಿಮಗೆ ಮಹಾಭಾರತದಲ್ಲಿ ಸಿಗ್ತದೆ. ಅಷ್ಟು ಅದ್ಭುತ ಮಹಾಭಾರತ. ಈ ಟಿವಿ ಮೊದಲಾದ ಗ್ರಂಥ ನಮಗೆ ಪೂರ್ಣ ಜ್ಞಾನ ಸಿಗೋದೇ ಇಲ್ಲ. ಈ ಚಿತ್ರಕಥೆಗಳಲ್ಲೂ ಕೂಡ ಅವ್ರು ಇಷ್ಟಿಷ್ಟೇ ವಾಲ್ಯೂಮ್ ಮಾಡಬೇಕಾಗಿರ್ತದೆ, ಅದರಲ್ಲೂ ಪೂರ್ಣ ಕಥೆಗಳು ನಮಗೆ ಸಿಗೋದೇ ಇಲ್ಲ. ಅದ್ರ ಮೂಲಕ ವಿಚಾರ ನ್ಯೂನತೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಈಗಿನ ಕಾಲದಲ್ಲಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ವಿ ಮಹಾಭಾರತದ ಬಗ್ಗೆ ತಗೊಂಡ್ರೆ, ಮನೋಧರ್ಮ ಬಂದು ಕೆಲವೊಬ್ರು ಅವರಿಗೆ ಬೇಕಾದ ರೀತಿಯಲ್ಲಿ ಒಂದೊಂದು ಪಾತ್ರವನ್ನ ಅವ್ರಿಗೆ ಬೇಕಾದಾಗಿ ತೋರಿಸ್ತಾರೆ. ಕೆಲವೊಬ್ರು ದುರ್ಯೋಧನನ್ನ ಹೀರೋ ಮಾಡ್ತಾರೆ. ಈಗ ಕೆಲವೊಬ್ರು ಏನಂತ ಹೇಳಿದ್ರೆ, ಈಗ ಪಾಂಡವರಲ್ಲೇ ಈ 4 ಜನ ತಮ್ಮಂದ್ರು ಅವರ ಕೆಟ್ಟ ಗುಣಗಳದ್ದು ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡ್ತಾರೆ. ಸೊ ಈ ತರ ಮನೋಧರ್ಮದಿಂದ ನಮ್ಮ ನಿಜವಾದ ಮೂಲ ಮಹಾಭಾರತಕ್ಕೆ ಏನಾದ್ರು ಅದಕ್ಕೆ ಒಂದು ಅವಮಾನ ತರ ಏನಾದ್ರು ಆಗತ್ತಾ? ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕತೆ ಕೊಡ್ಬೋದು. ಒಂದು ಪುಷ್ಪದ ಉದ್ಯಾನ, ಬಹಳ ರೋಸ್ ಬೆಳೆದಿರ್ತದೆ, ಗುಲಾಬಿಗಳ ಒಂದು ಉದ್ಯಾನ ಅಂತ ಇಟ್ಕೊಂಡು. ಈಗ ನಾನು ಹೋಗ್ತೇನೆ, ನಾನು ಅಲಂಕಾರ ಶಾಸ್ತ್ರ ಓದಿದ್ದೇನೆ. ಆ ಗುಲಾಬಿ ಹೂಗಳನ್ನ ನೋಡಿದಾಗ ನಾನು ಒಂದ್ ರೀತಿ ವರ್ಣನೆಯನ್ನ ಮಾಡ್ತೇನೆ. ಒಬ್ಬ ರಾಜ ಬರ್ತಾನೆ ಅದೇ ದಾರಿಯಲ್ಲಿ, ಅವನು ಅದನ್ನ ನೋಡ್ತೇನೆ, ಅವನು ಒಂದ್ ರೀತಿ ವರ್ಣನೆ ಮಾಡ್ತಾನೆ. ಯಾರೋ ಒಂದು ಯುವತಿ ನಿಲ್ತಾಳೆ, ಅವಳು ಒಂದ್ ರೀತಿ ವರ್ಣನೆ ಮಾಡ್ತಾಳೆ. ಎಲ್ಲ ಇದ್ದಾಗ ಆ ಪುಷ್ಪಕ್ಕೇನು ಘಾತ ಆಗೋದೇ ಇಲ್ಲ. ಹಾಗೆ ಅದು ಸೌಂದರ್ಯದಿಂದ ಹೇಗಿರುತ್ತೋ ಹಾಗೇ ಇರುತ್ತೆ, ಅವರವರ ಪರ್ಸ್ಪೆಕ್ಟಿವ್ ಅದು. ಈಗ ಅದನ್ನೇ ನಮ್ಮ ಸಂಸ್ಕೃತದಲ್ಲಿ ನಾವು ಹೇಳ್ತೀವಿ ಕವಿ ಸಮಯ ಅಂತ ಕರಿ. ಒಬ್ಬ ಕವಿ ಏನ್ ಮಾಡ್ತಾನೆ, ಮರಳುಗಾಡಲ್ಲೂ ಕೂಡ ಸಸ್ಯೋದ್ಯಾನವನ್ನು ಸೃಷ್ಟಿ ಮಾಡುವಂತ ಕೆಪಾಸಿಟಿ ಅವನಿಗಿರ್ತದೆ. ಕಲ್ಪನೆ
ಅವರಿಗೆ ಏನ್ ಬೇಕಾದ್ರೂ ಕಲ್ಪನೆ ಮಾಡಬಹುದು. ಈಗ ನೋಡಿ, ಮೂಲ ಮಹಾಭಾರತವನ್ನು ಇಟ್ಕೊಂಡು ನಾನು ರಚನೆ ಮಾಡಬಹುದು ಕೂತ್ಕೊಂಡು. ತುಂಬಾ ಮಾಡಿದ್ದಾರೆ ಹಾಗೆ. ಬಟ್ ಅದರಿಂದ ಇದಕ್ಕೆ ಘಾತ ಆಯ್ತಾ? ಇಲ್ವೇ ಇಲ್ಲ. ಯಾಕಂದ್ರೆ ಮೂಲ ಮಹಾಭಾರತ ಅನ್ನೋದೇ ಶ್ರೇಷ್ಠತರ, ಅದು ಎಲ್ಲಾ ಕಡೆ ಗೊತ್ತಿದೆ. ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದರಲ್ಲಿರೋ ಸ್ಟೋರಿಯನ್ನ ನಾವು ಡೈಲ್ಯೂಟ್ ಮಾಡ್ಕೊಂಡು ದುರ್ಯೋಧನನ ನಾವು ಹೀರೋ ಆಗಿ ಮಾಡ್ತೀವಿ ಅಂದ್ರೂ ಕೂಡ ಅದು ಅವ್ರವರ ಪರ್ಸ್ಪೆಕ್ಟಿವ್ ನಲ್ಲಿ ಬರುವಂತದ್ ಬಿಟ್ರೆ ಮಹಾಭಾರತಕ್ಕಂತ ತೊಂದರೆ ಆಗೋದು. ಕಥೆಗಳು ಯಾಕೆ ಬಂದ್ವು, ಉಪಕಥೆಗಳು ಯಾಕೆ ಬಂದ್ವು ಅಂದ್ರೆ, ಈಗ ಕೆಲವೊಂದು ಒಂದೆರಡು ಓದಿದ್ದೀನಿ ನಾನು ಉಪಕಥೆಗಳನ್ನ. ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಬೆಕ್ಕು ಮತ್ತೆ ನಾಯಿ ಮತ್ತೆ ಬೆಕ್ಕು ಆ ತರ, ಈಗ ಪ್ರಾಣಿಗಳನ್ನ ತಕೊಂಡು ಅವರು ಒಂದು ಸಂದೇಶನ ಕೊಡ್ತಾ ಇದಾರೆ, ಒಂದು ಮೌಲ್ಯನ ತಿಳಿಸ್ಕೊಡ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ತರ ಈ ಉಪಕಥೆಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು ಸರ್? ಉಪಕಥೆಗಳು ಅಂತ ಬಂದಾಗ ಈಗ ನಮಗೆ ನಾವು ನೋಡುವಂತಹ ನೂರಾರು ಉಪಕಥೆಗಳಿದ್ದಾವೆ ಅದರಲ್ಲಿ ನೋಡುವಂಥ. ಈಗ ನಾನು ಹೇಳಿದಾಗೆ ನಿಮಗೆ ಮಹಾಭಾರತ ಅಂತ ನಾವು ಮೊದಲಿಂದ ನಾವು ತಗೊಂಡಾಗ ಯಾರಿಂದ ಯಾರಿಗೆ ಉಪದೇಶ ಆಯಿತು ಅನ್ನೋದು ನಾನು ನಿಮ್ಗೆ ಹೇಳಿದ್ನಲ್ಲ, ಹಾಗೆ ಆ ಉಪಕಥೆಗಳಲ್ಲಿ ಬರ್ತಾ ಹೋದಾಗ ನಮಗೆ ಫಸ್ಟು ಅಂದರೆ ಗೊತ್ತಾಗ್ತಾ ಬರೋದು ಒಂದೊಂದು ಕ್ಯಾರೆಕ್ಟರ್ ಬಗ್ಗೆ ಅನಾಲಿಸಿಸ್ ಅಂತ ಹೇಳ್ತೀವಿ. ಈಗ ಒಂದು ಗರುಡ ಕ್ಯಾರೆಕ್ಟರ್ ಬರ್ತದೆ, ದೇವಶುನಿ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ, ಉದಂಕ ಮಹಾರಾಜ ಚರಿತ್ರೆ ಅಂತ ಬರ್ತದೆ. ಈ ಥರ ಪ್ರತಿಯೊಂದು ಅವರವರ ಕ್ಯಾರೆಕ್ಟರ್ನಿಂದ ಇಟ್ಕೊಂಡು ಒಂದೊಂದು ಮೌಲ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ, ಆ ಸಂದೇಶ. ಈಗ ನಾವು ಗರುಡಂದೆ ತಗೊಳ್ತಾ ಹೋದರೆ ಮಾತೃಭಕ್ತಿ, ತಾಯಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಏನು ಬೇಕಾದ್ರೂ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡಿ. ಯಾಕೆಂದ್ರೆ ತಾಯಿ ಅನ್ನೋದು ಉತ್ತಮ ವಸ್ತು. 9 ತಿಂಗಳು ನಮ್ಮನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಮ್ಮನ್ನ ಸಾಕಿ ಸಲಹಿ, ಅದರಲ್ಲಿ ವಿಜಯದಾಸರ ಒಂದು ಸೃಷ್ಟಿ ಪ್ರಕರಣ ಸ್ವಳಾದಿಯಲ್ಲಿ ಒಂದು ಮಾತು ಬರುತ್ತೆ. ಆ ಒಳಗಡೆ ಆ ಜೀವಿ, ಆ ಮಗು ಬಹಳ ದುಃಖದಲ್ಲಿ ಇರ್ತದಂತೆ. ತಾಯಿ ಭಗವಂತ ಹೇಗೆ ಪೋಷಣೆ ಮಾಡ್ತಾನೋ ತಾಯಿ ಕೂಡ ಹಾಗೆ ಆಹಾರವನ್ನ ಒಳಗಡೆ ನಿಂತು ಸ್ವೀಕಾರ ಮಾಡ್ತಾ ಇರ್ತಾಳಲ್ವಾ. ಭಗವಂತನ ಅನುಗ್ರಹದಿಂದ ಎಲ್ಲವನ್ನು ಸ್ವೀಕಾರ ಮಾಡಿ ಆ ಮಗುವನ್ನು ಹೇಗೆ ಪ್ರೊಟೆಕ್ಟ್ ಮಾಡಿ ನವಮಾಸ ತುಂಬಿದಂಥ ಮಗುವನ್ನು ಹೊರಗಡೆ ಜಗತ್ತಿಗೆ ತೋರಿಸ್ತಾರೆ. ಒಂದು ವೇಳೆ ತಾಯಿಯೇ ನನಗೆ ಮಗು ಬೇಡ ಅಂತ ಅನ್ಕೊಂಡ್ಬಿಟ್ಟಿದೆ, ಹೊರಗಡೆ ಬರ್ಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ, ಒಂದು ಜೀವ ಸೃಷ್ಟಿಯಾಗ್ಲಿಕ್ಕೂ ಸಾಧ್ಯ ಇರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ತುಂಬಾ ಅನಾಚಾರಗಳು ಹಾಗೆ ನಡೆಯುವಂಥದ್ದು. ಗೊತ್ತಿಲ್ಲ, ಜೀವ ಸೃಷ್ಟಿ ಅನ್ನೋದ್ರ ಬಗ್ಗೆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ. ಕ್ಷಣಿಕ ಎಲ್ಲ ಥರದ ಸುಖಗಳಿಗಾಗಿ ತಮ್ಮ ಪ್ರತಿಯೊಂದು ಮೌಲ್ಯಗಳನ್ನ ಇಲ್ಲಿ ನಾಶ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗೆ ಈ ತಾಯಿ ಎನ್ನುವಂಥ ಉತ್ತಮ ವಸ್ತು ಭಗವಂತನ ನಿರ್ಮಿತ. ಯಾಕಂದ್ರೆ ಭಗವಂತ ತಾನೇ ಅವನು ಹೇಳ್ತೀವಲ್ಲ, ನಾವು ಕೃಷ್ಣಾವತಾರಗಳಲ್ಲಿ ನೋಡ್ತೀವಿ, ರಾಮಾವತಾರಗಳಲ್ಲಿ ನೋಡ್ತೀವಿ. ಕೌಸಲ್ಯ ರಾಮಾಯಣದಲ್ಲಿ ನಾವು ನೋಡ್ತಾ ಬರ್ತೀವಿ, ಕೈಕೇಯಿ ರಾಮನಿಗೆ ಏನನ್ನ ಕೆಟ್ಟದನ್ನ ಬಯಸಿದಂತಾಗಿ, ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ. ಆದರೂ ಕೂಡ ರಾಮ ಕೌಸಲ್ಯ ಕೈಕೇಯಿ ಎದುರುಗಡೆ ಬಂದಾಗ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಮ್ಮ, ನಿನ್ನ ಅನುಗ್ರಹದಿಂದ ನನಗೆ ಅದು ಯಾವುದೇ ಭಾರ ಹೊರದೆ 14 ವರ್ಷ ನಾನು ಸುಖವಾಗಿದ್ದೆ ಅಮ್ಮ, ಈಗ ಮತ್ತೆ ನನಗೆ ಆ ಭಾರ ನಾನು ಕೊತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಸೊ ತಾಯಿ ಇಷ್ಟೇ ಇರಲಿ, ಅಲ್ಲಿ ಏನಂತಾರಲ್ಲ, ತಾಯಿ ಒಂದು ಹೆಸರು ದೊಡ್ಡದು. ಹಾಗೆ ಇಲ್ಲಿ ಕೂಡ ಗರುಡನ ಮಾತೃಭಕ್ತಿ ಅಂತ ಬಂದಾಗ, ಗರುಡನ ಕಥೆಗಳಂತ ಬಂದಾಗ, ಗರುಡ ನಾವು ಹೇಳ್ತೀವಿ ಸೌಪರ್ಣಿ ಅಂತ ಹೇಳ್ತೀವಿ, ಬಹಳ ಪರಾಕ್ರಮಿ, ಭಗವಂತನಿಗೆ ವಾಹನವಾಗಿದ್ದಂಥವನು. ಅಂತಹ ಗರುಡ ತಾಯಿಯ ಭಕ್ತಿನ ಹೇಗೆ ತೋರಿಸ್ಕೊಂಡ, ಜಗತ್ತಿಗೆ ಅದಕ್ಕೊಂದು ಸಂದೇಶವನ್ನು ಹೇಗೆ ಕೊಟ್ಟ, ಅದಕ್ಕೊಂದು ಕಥೆ ಇದೆ. ಸೊ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ ಅಂತ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಸೊ ಈಗ ಅದರ ಬಗ್ಗೆ, ತಾಯಿಯ ಬಗ್ಗೆ ಮಾತಾಡ್ತಾ ಇರೋ ಕಾರಣ ಉಪಕಥೆಗಳಲ್ಲಿ ಒಂದು ಗರುಡನ ಮಾತೃಭಕ್ತಿ ಅಂತ ಬರುತ್ತೆ. ಸೊ ಈ ಕಥೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದು ಸರ್, ಈ ಕಥೆಗೆ ಏನು? ಶೋರ್. ಈಗ ವಿನುತ ಮತ್ತೆ ಕದ್ರು ಅಂತ ಕಶ್ಯಪ ಪ್ರಜಾಪತಿಯ ಪತ್ನಿಯರು. ಹೇಗಿದ್ರು ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಸವತಿ ಮಾತ್ಸರ್ಯ ಅಂತ. ಏನಾಗ್ತದೆ, ವಿನತ ಮೇಲೆ ಕದ್ರುವಿಗೆ ಒಂದು ರೀತಿ ಕೋಪ, ಅಸೂಯೆ, ಕೋಪ ಅಸೂಯೆ ಇದ್ದೇ ಇರ್ತದೆ. ಸೊ ಒಂದು ದಿನ ಏನಾಗ್ತದೆ, ಈ ಕದ್ರು ಮತ್ತು ವಿನತ ಉಪವನಕ್ಕೆಲ್ಲ ಹೋಗಿ ಬರಬೇಕಾದ್ರೆ, ಪಾರ್ಕ್ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಪಾರ್ಕ್ ಅಂತ ಹೇಳ್ತೀವಿ, ಉಪವನಕ್ಕೆ ಹೋಗಿ ಬರಬೇಕಾದ್ರೆ ಅಲ್ಲಿ ಒಂದು ಬಿಳಿ ಕುದುರೆಯನ್ನ ವಿನತ ನೋಡ್ತಾಳೆ. ವಿನತ ಏನ್ ಮಾಡಿದ್ರು ಅದಕ್ಕೆ ಅಪೋಸಿಟ್ ಮಾಡಬೇಕು ಅಂತ ಕದ್ರು ವಿನತ ನೋಡ್ತಾಳೆ. ಅಲ್ಲಿ ನೋಡು ಕದ್ರು ಎಷ್ಟು ಅದ್ಭುತವಾಗಿದೆ ಆ ಕುದುರೆ, ಶ್ವೇತವರ್ಣ, ಒಂದು ಕಪ್ಪು ಚುಕ್ಕೆ ಮೈಮೇಲಿಲ್ಲ, ಒಂದು ಕಪ್ಪು ಚುಕ್ಕೆಯೂ ಮೈಮೇಲಿಲ್ಲ, ಅಷ್ಟು ಶ್ವೇತವಾಗಿದೆ,
ಅಷ್ಟು ಮುದ್ದಾಗಿದೆ ನೋಡ್ಲಿಕ್ಕೆ, ಎಷ್ಟು ಸುಂದರವಾಗಿದೆ. ಕದ್ರು ಹೇಳ್ತಾಳೆ, ಏನಾಗಿದೆ ನಿನ್ನ ಕಣ್ಣಿಗೆ, ಅಲ್ಲಿ ನೋಡು ಬ್ಲಾಕ್ ಬ್ಲಾಕ್ ಸ್ಟ್ರೈಪ್ಸ್ ಇದೆ ನೋಡು ಅದಕ್ಕೆ ಅಂತ ಹೇಳಿ. ವಿನತ ಹೇಳ್ತಾಳೆ, ಇಲ್ವಲ್ಲ, ಸಂಪೂರ್ಣ ಶ್ವೇತಮಯವಾಗಿದೆ ಅದು, ಅದರಲ್ಲಿ ಯಾವುದೇ ತರದ ಒಂದು ಕರಿ ಗೆರೆಗಳು ಯಾವುದೂ ಇಲ್ವಲ್ಲ ಅಂತ ಕೇಳ್ತಾಳೆ. ಇಲ್ಲ, ಇದ್ದೇ ಇದೆ, ಬಾ ನಾಳೆ ಇದೇ ಜಾಗದಲ್ಲಿ ಬರೋಣ, ಈ ಜಾಗದಲ್ಲಿ ಬಂದು ನೋಡೋಣ. ಮತ್ತೆ ಆ ಕುದುರೆ ಬಿಳಿಯಾಗಿತ್ತು ಅಂದ್ರೆ ನಾನ್ ನಿನ್ನ ದಾಸಿ ಆಗ್ತೀನಿ. ಈ ಕುದುರೆ ಕಪ್ಪು ಕಪ್ಪು ಆಗಿ ಲೈನ್ಗಳು ಬಂದಿತ್ತು ಅಂದ್ರೆ ನೀನ್ ನನ್ನ ದಾಸಿ ಹಾಕ್ಬೇಕು. ಈ ಒಪ್ಪಂದವನ್ನ ಮಾಡ್ಕೊತ ವಿನತ ತಮಾಷೆಗೆ ಹೇಳಿರಬಹುದು, ಆಯ್ತು ನೋಡೋಣ. ನೆಕ್ಸ್ಟ್ ಡೇ ಅದೇ ಜಾಗಕ್ಕೆ ಹೋಗ್ತಾರೆ. ಕುದುರೆ ನಿಂತಿರ್ತದೆ. ಕದ್ರು ಹೇಳಿರ್ತಾಳೆ ಹಿಂದಿನ ದಿನ ರಾತ್ರಿ ಏನಂತ, ತನ್ನ ಮಕ್ಕಳಿಗೆ, ಕದ್ರುವಿನ ಸಂತಾನ ಬಂದು ಸರ್ಪಗಳು, ಆ ಸರ್ಪಗಳಿಗೆ ಹೇಳಿರ್ತಾಳೆ, ನೀವೆಲ್ಲ ಆ ಕುದುರೆಗೆ ಸುತ್ತಕೊಳ್ಬೇಕು, ದೂರದಲ್ಲಿ ಆ ಕುದುರೆ ನಿಮಗೆ ಕಪ್ಪು ಕಪ್ಪು ಗೆರೆಗಳಿದ್ದಂಗೆ ಕಾಣಬೇಕು ಅಂತ. ಕೆಲವೊಂದು ಸರ್ಪಗಳು, ಅಮ್ಮ ಆಕೆ ಕೂಡ ತಾಯಿ ಅಲ್ವಾ, ಶಾಪ ಕೊಡ್ತಾಳೆ, ನೀವೆಲ್ಲ ಹೋಮದಲ್ಲಿ ಬಿದ್ದು ಸಾಯ್ಬೇಕು, ಇದು ಲಿಂಕ್ ಇದೆ ಮುಂದೆ, ಹೋಮದಲ್ಲಿ ಬಿದ್ದು ಸಾಯ್ಬೇಕು ಅಂತ ಶಾಪ ಕೊಡ್ತಾಳೆ. ಇನ್ನು ಕೆಲವು ಸರ್ಪಗಳು ತಾಯಿಯ ಶಾಪಕ್ಕೆ ಹೆದರಿ ಆ ಎಲ್ಲಾ ಸರ್ಪಗಳು ಹೋಗಿ ಆ ಕುದುರೆಯನ್ನು ಸುತ್ತಕೊಳ್ತವೆ. ನೆಕ್ಸ್ಟ್ ಡೇ ಹೋದಾಗ ಮತ್ತೆ ಅಲ್ಲಿ ಬ್ಲಾಕ್ ಬ್ಲಾಕ್ ಸ್ಟ್ರೈಪ್ಸ್ ಇದೆ. ವಿನತ ಹೇಳ್ತಾಳೆ, ಅಯ್ಯೋ ನನ್ನ ಕಣ್ಣಿಗೆ ಏನಾಗಿದೆ ಗೊತ್ತಿಲ್ಲ. ಆಯ್ತು, ನೀನು ಒಪ್ಪಂದದ ಮೇರೆಗೆ ನಿನ್ನನ್ನ ದಾಸಿಯಾಗಿರಬೇಕು. ಸರಿ ಆಯ್ತು. ಇತ್ತ ಕಡೆ ವಿನತ ಗರ್ಭಿಣಿ ಆಗಿರ್ತಾಳೆ. ಅಂದ್ರೆ ಗರ್ಭಿಣಿ ಅಂದ್ರೆ ಮೊಟ್ಟೆ, ಎರಡು ಮೊಟ್ಟೆಯನ್ನ ಇಟ್ಟು ನೋಡ್ತಾಳೆ. ಇಲ್ಲಿ ಕದ್ರುಗಾದ್ರೆ ಮಕ್ಕಳು ಮರಿಗಳು ತುಂಬಾಗಳಾಗಿದ್ದಾವೆ, ಇಲ್ಲಿ ಯಾವುದೇ ತರ ಮಗು ಇಲ್ವಲ್ಲ ಅಂತ ಹೇಳಿ, ಮೊಟ್ಟೆಯಿಂದ ಏನು ಹೊಡೆದು ಬಂದೇ ಇಲ್ವಲ್ಲ ಹೊರಗಡೆ ಅಂತ ಹೇಳಿ ಒಂದು ಮೊಟ್ಟೆಯನ್ನ ಹೊಡೆದು ಬಿಟ್ಟು, ಆ ಮೊಟ್ಟೆ ಏನಾಗಿರ್ತದೆ, ಅರ್ಧ ಡೆವಲಪ್ ಆಗಿರ್ತಕ್ಕಂಥ ಶರೀರ ಹೊರಗಡೆ ಬರ್ತದೆ. ಆ ಶರೀರ ಹೊರಗಡೆ ಬಂದಾಗ ಅದು ಯಾರು ಅಂತಂದ್ರೆ ಅರುಣ, ಸೂರ್ಯನಿಗೆ ಸಾರಥಿಯಾಗಿ. ಅರುಣ ಸೂರ್ಯನಿಗೆ ಆತ ಶಾಪ ಕೊಡ್ತಾನೆ. ಸೊ ಈಗ ಅರುಣ ಅನ್ನೋದು ಸೂರ್ಯಂದೇ ಹೆಸರಲ್ಲ. ಅರುಣ ಅನ್ನೋ ಸೂರ್ಯನಿಗೂ ಹೆಸರೇ. ಆ ಸೂರ್ಯನಿಗೆ ಸಾರಥಿ ಅರುಣ ಅಂತನೂ ಕರಿ. ಆತ ಶಾಪ ಕೊಡ್ತಾನೆ. ಶಾಪ ಕೊಟ್ಟು, ನೀನ್ ಇಷ್ಟು ಬೇಗ ಮಾಡಿದ್ಯಲ್ಲಮ್ಮ, ಪೂರ್ಣ ಆಗಿ ನಾನು ಅಂಗವಿಕಲ ಆಗ್ಬಿಟ್ಟೆನ, ಈ ರೀತಿ ಹೇಳಿ ಆತ ಆತನ ಮೂಲ ಸ್ಥಾನ ಏನಿದೆಯೋ ಅಲ್ಲಿ ಸೂರ್ಯನಿಗೆ ಸಾರಥಿಯಾಗಿ ಹೋಗ್ಬಿಡ್ತ. ಸೊ ನೆಕ್ಸ್ಟು ಇನ್ನೊಂದು ಮೊಟ್ಟೆಯನ್ನ ನೀನು ಹೊಡಿಲಿಕ್ಕೆ ಹೋಗ್ಬೇಡ. ಆ ಮೊಟ್ಟೆಯಿಂದ ಒಬ್ಬ ವೈನತೆಯ ಬರ್ತಾನೆ, ಬಹಳ ಶಕ್ತಿವಂತ ಮಗು ಹುಟ್ಟುತ್ತದೆ, ಅದೇ ಭಗವಂತನಿಗೂ ಮತ್ತೆ ಹೆಸರುವಾಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸೊ ಆ ಮಗು ಏನಿದೆಯಲ್ಲ, ಆ ಮಗುವನ್ನ ಕಾದು 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 ಅದು ಮೊಟ್ಟೆ ಹೊಡೆದು ಗರುಡ ಹಾಕಿ ಹೊರಗಡೆ ಬರ್ತದೆ. ಇತ್ತ ಕಡೆ ಇಷ್ಟರಲ್ಲಿ ಆಕೆ ದಾಸಿಯಾಗಿ ಸೇವೆ ಮಾಡ್ತಾನೆ ಇರ್ತಾರೆ. ಗರುಡನು ಕೂಡ ದಾಸ್ಯತನದಿಂದ ಸೇವೆಯನ್ನ ಮಾಡ್ತಾನೆ. ತಾಯಿ ದಾಸಿ ಅಂದಮೇಲೆ ಮಗನು ಕೂಡ ದಾಸಿ ಅಲ್ವಾ, ಅವನನ್ನು ಕೂಡ ಸೇವೆ ಮಾಡಿಸ್ಕೊಳ್ತಾನೆ ಇರ್ತಾರೆ. ಸೊ ಏನಾಗೋಗ್ತದೆ ಈ ಸಮಯದಲ್ಲಿ, ಈ ಒಂದು ದಿನ ಗರುಡ ತಾಯಿ ಹತ್ರ ಕೇಳ್ತಾನೆ, ಅಲ್ಲಮ್ಮ, ಇಬ್ಬರೂ ಕೂಡ ನೀನು ಮತ್ತು ಕದ್ರು ಕಶ್ಯಪ ಋಷಿಗಳ ಹೆಂಡತಿಯರಾಗಿದೆ, ಇಬ್ರಲ್ಲೂ ಕೂಡ ಸಮಾನತೆ ಇಲ್ಲ, ಇಬ್ರು ಈಕ್ವಲ್ಲೇ ಅಂದ ಮೇಲೆ ನೀನ್ ಯಾಕೆ ಇವರಿಗೆ ದಾಸಿಯಾಗಿ ಕೆಲಸ ಮಾಡ್ತಾ ಇದ್ದ? ಆಗ ವಿನತ ಈ ರೀತಿ ಕಥೆಯನ್ನೆಲ್ಲ ಹೇಳ್ತಾ, ವಿನತ ಕಥೆಯನ್ನೆಲ್ಲ ಹೇಳಿ ಆದ್ಮೇಲೆ, ಸರಿ ಆಯ್ತು, ನಾನು ನಿನ್ನನ್ನು ದಾಸ್ಯಧನದಿಂದ ಮುಕ್ತರನ್ನಾಗಿ ಮಾಡ್ತೇನೆ, ನನಗೆ ನೀನು ದಾಸ್ಯದಿಂದ ಇರಲೇಬಾರದು. ಯಾಕಂದ್ರೆ ತಾಯಿ ಬಗ್ಗೆ ಅಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಗರುಡ. ಸರಿ ಆಯ್ತು, ಏನ್ ಮಾಡ್ಲಿ, ಹೋಗಿ ಒಂದ್ಸರಿ ಕದ್ರುವನ್ನ ಕೇಳು. ಕದ್ರು ಹತ್ರ ಹೋಗಿ ಕೇಳಿದಾಗ, ಇದು ಯಾವುದು ಇಂಪಾಸಿಬಲ್ ಆಗಿರ್ತಕ್ಕಂತಹ ಕೆಲಸವನ್ನ ಹೇಳಿದಾಗ ಮಾತ್ರ ಇವ ಮಾಡ್ಲಿಕ್ಕಾಗಲ್ಲ ಅವನಿಗೆ. ಅವಾಗ ಏನಾಗ್ತದೆ, ಲೈಫ್ ಲಾಂಗ್ ಯಾರು ದಾಸಿ ಆಗಿರ್ತಾರೆ, ದಾಸ್ಯತನವನ್ನೇ ಇಬ್ರು ಇರಬೇಕು ಅಂತ ಹೇಳಿ ಕದ್ರು ಹೇಳ್ತಾಳೆ, ಸ್ವರ್ಗದಿಂದ ಅಮೃತವನ್ನ ತಗೊಳ್ಬಾ, ಯಾಕಂದ್ರೆ ಗುರುತ್ಮಾನ್ ಗರುಡ ಸ್ತಾರ್ಕ್ಷ್ಯ ವೈನತೀಯ ಖಗೀಶ್ವರ ಅಂತ ಕರಿತೀವಿ. ಗರುಡನ ಸಾಮರ್ಥ್ಯ ಗೊತ್ತೇ ಇಲ್ಲ. ಆ ಗರುಡನ ಸಾಮರ್ಥ್ಯ ಗೊತ್ತಿಲ್ಲ. ಏನಾಯ್ತು ಅಲ್ಲಿ, ಯಾವುದು ನೀನು ಸ್ವರ್ಗಕ್ಕೆ ಹೋಗಿ ನೀನು ಅಮೃತವನ್ನ ತಗೊಂಡು ಬಾ ಅಂತ ಹೇಳಿದಾಗ ಆ ಅಮೃತವನ್ನ ತರ್ಲಿಕ್ಕೆ ಹೋಗ್ತಾನೆ. ಆಯ್ತು, ಅಮೃತವನ್ನ ತಂದ್ರೆ ನನ್ನ ತಾಯಿ ದಾಸ್ಯದಿಂದ ಮುಕ್ತಳಾಗ್ತಾಳಲ್ವಾ, ಹೌದು, ಅಮೃತವನ್ನ ತರ್ಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ಗರುಡ ಹೋದ ತಕ್ಷಣ, ನಾವೇ ಹೋದ ತಕ್ಷಣ ಕಳಿಸ್ಬಿಟ್ಬಿಡ್ತಾರ, ಸಶರೀರವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು. ಅಲ್ಲಿ ಗರುಡ ಹೋಗ್ತಾ ಇದ್ದಾನೆ, ಯಾಕಂದ್ರೆ ಆತ
ದೇವಾಂಶದ ಸಂಭೂತ. ಆತ ಎಲ್ಲ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆತನಿಗೆ. ಅಂತ ಗರುಡ ಹೋಗ್ತಾನೆ ಸ್ವರ್ಗಕ್ಕೆ, ಎಲ್ಲಾ ದೇವತೆಗಳು ಅಡ್ಡಿ ಬರ್ತಾರೆ. ಆಯ್ತು, ಒಂದು ಯುದ್ಧ ಆಗುತ್ತೆ. ಮತ್ತೆ ಇಂದ್ರನಿಗೆ ಗೊತ್ತಾಗ್ತದೆ. ಇಂದ್ರ ಏನ್ ಮಾಡ್ತಾನೆ, ಗರುಡನ ಹತ್ರ ಮಾತಾಡ್ತಾನೆ ಕೂತ್ಕೊಂಡು. ಸರಿ ಆಯ್ತು, ನಾನು ನಿನಗೆ ಕೊಡ್ತೇನೆ, ಬಟ್ ಇದರಿಂದ ಅನರ್ಥ ಆಗತ್ತೆ. ಅಮೃತ ಅಂದ್ರೆ ಏನು? ಅಮೃತವನ್ನ ತಗೊಂಡವರೆಲ್ಲ ಇಮ್ಮೋರ್ಟಲ್ ಆಗ್ಬಿಡ್ತು. ಹೌದು, ಸಾವೇ ಇಲ್ಲ. ಸಾವೇ ಇರೋದಿಲ್ಲ. ಅಮೃತವನ್ನ ತಗೊಂಡ್ರೆ ಸಾವೇ ಇರೋದಿಲ್ಲ. ಈಗ ನೀನು ನಿನ್ನ ತಾಯಿಯನ್ನ ದಾಸ್ಯತನದಿಂದ ಮುಕ್ತರನ್ನಾಗಿ ಮಾಡ್ಬೇಕು. ಈ ಅಮೃತ ಸರ್ಪಗಳಿಗೆ ಸಿಕ್ಬಿಟ್ರೆ ಅದೊಂದು ಅನರ್ಥಕ ಭಗವಂತನ ಸೃಷ್ಟಿ. ಅದಕ್ಕಾಗಿ ನಾನು ಹೇಳುವಂತ ಉಪಾಯವನ್ನ ನೀನು ಮಾಡು. ಸರಿ ಅಂತ ಹೇಳಿ ಗರುಡ ಏನ್ ಮಾಡ್ತಾನೆ, ಆ ಅಮೃತವನ್ನ ತಗೊಂಡು ಬಂದು ದರ್ಬೆ ಹುಲ್ಲುಗಳ ಮಧ್ಯದಲ್ಲಿ ಇಡ್ತಾನೆ. ಆ ದರ್ಬೆ ಹುಲ್ಲುಗಳ ಮಧ್ಯದಲ್ಲಿ ಇಟ್ಟು ಎಲ್ಲಾ ಸರ್ಪಗಳಿಗೆ ಹೇಳ್ತಾನೆ, ನೋಡಿ, ಶುಚಿರಾಗಿ ನೀವು ಇದನ್ನ ಬಂದು ಸ್ವೀಕಾರ ಮಾಡಿ. ಅವರೆಲ್ಲ ಹೋಗ್ತಾರೆ. ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಂದ್ರ ಆ ಗಡಿಗೆಯನ್ನ ಸಂಪೂರ್ಣವಾಗಿ ಮಾಯ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾನೆ. ಅಲ್ಲಿ ನಮಗೆ ಅನರ್ಥ ಆಯ್ತು, ನಮಗೆ ಅನ್ಯಾಯ ಆಯ್ತು. ಅವ್ರು ಏನ್ ಮಾಡ್ತಾರೆ, ಅದನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಆಗ್ತದೆ ಅವ್ರಿಗೆ? ಇಲ್ಲ, ಯಾಕಂದ್ರೆ ತಪ್ಪು ಅವ್ರ ಕಡೆಯಿಂದನೇ ನಡೆದಿರ್ತಕ್ಕಂಥ. ಸೊ ಅವ್ರು ಏನ್ ಮಾಡ್ತಾರೆ, ಇಲ್ಲಿಗೇನಾಯ್ತು, ಅಮೃತ ತಂದಾಯ್ತು, ತಾಯಿಯನ್ನ ದಾಸ್ಯತನದಿಂದ ಮುಕ್ತರನ್ನಾಗಿ ಮಾಡಿದ್ದಾಯ್ತು. ಇತ್ತ ಕಡೆ ಏನಾಯ್ತು, ಆ ಸರ್ಪಗಳು ಆ ನಾಲಿಗೆಯಿಂದ ಆ ದರ್ಬೆಯನ್ನು ನೆಕ್ಲಿಕ್ಕೆ ಹೋಗಿ ಅವುಗಳಿಗೆ ಸೀಳು ನಾಲಿಗೆ ಆಯ್ತು. ಅಲ್ಲಿ ಆದ್ರೂ ಅಮೃತ ಸಿಗ್ತದೆ ಅಂತ. ಹೀಗೆ ಅವರುಗಳಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ತಪ್ಪು ಅವ್ರ ಕಡೆಯಿಂದ ಆಯ್ತು. ಇತ್ತ ಕಡೆ ಗರುಡ ತನ್ನ ತಾಯಿಯನ್ನು ದಾಸ್ಯತನದಿಂದ ಮುಕ್ತರನ್ನಾಗಿ ಮಾಡ್ದ, ತಾಯಿ ಅನುಗ್ರಹವನ್ನ ಪಡ್ಕೊಂಡ. ಇದು ನಮ್ಗೇನ್ ಗೊತ್ತಾಗ್ತದೆ ಈ ಕಥೆಯಿಂದ? ತಾಯಿ ಅನ್ನೋದು ಮಹತ್ತರವಾಗಿರ್ತಕ್ಕಂಥ ಒಂದು ಸ್ಥಾನ, ಅದಕ್ಕೆ ಬೆಲೆ ಕೊಡ್ಲೇಬೇಕು. ಭಗವಂತ ನಮಗೆ ತೋರಿಸ್ಕೊಟ್ಟಿದ್ದಾನೆ. ನೀವು ಹೇಳ್ದಾಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯ, ರಾಮ ಇರ್ತಕ್ಕಂಥ ಮಾತು. ತಾಯಿ ಮತ್ತು ಮಾತೃ ಅನ್ನೋ ಒಂದು ಪದಕ್ಕೆ ಅಷ್ಟು ಗೌರವ ಇದೆ. ಅದರದೊಂದು ಮಹತ್ವವನ್ನು ಗರುಡ ನಮಗೆ ತಿಳಿಸ್ಕೊಡ್ತಾರೆ. ಯಾರೇ ಆಗಿರ್ಲಿ ಆ ಒಂದು ಸ್ಥಾನಕ್ಕೆ ಚಿರಬಾಗ್ಲೇಬೇಕು. ಅದು ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಅಂತ ತೋರಿಸ್ಕೊಟ್ರು. ನೆಕ್ಸ್ಟು, ಎಷ್ಟೇ ಕಠಿಣ ಇರಲಿ ನಿನ್ನ ಜೀವನದಲ್ಲಿ, ಅದನ್ನ ನೀನು ಸಾಧಿಸ್ಬೇಕಾದ್ರೆ ನಿನ್ನ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಬರಲಿ ಅದನ್ನು ಎದುರಿಸಿ ನೀನು ಸಾಧಿಸು. ಒಂದು ಛಲ ನಿನ್ನಲ್ಲಿ ಇತ್ತು ಅಂದ್ರೆ ನೀನು ಏನು ಬೇಕಾದ್ರೂ ನೀನು ಸಾಧನೆ ಮಾಡ್ಬೋದು ಅನ್ನೋದು ಈ ಉಪಕಥೆಗಳ ಮೂಲಕ ನಾವು ತಿಳ್ಕೊಳ್ತೀವಿ. ಇಂತಹ ಅದ್ಭುತ ಕಥೆಗಳು ಅನೇಕ ಇದ್ದಾವೆ ಮಹಾಭಾರತ, ಅನೇಕ ಇದ್ದಾವೆ. ಅನೇಕ ರೀತಿಯಾಗಿ ನಮಗೆ ಸಂದೇಶಗಳನ್ನ ಕೊಡ್ತಾರೆ. ಸೊ ನೀವು ಹೇಳಿದ್ರಿ, ಈಗ ಕಥೆಯ ಮುಖಾಂತರ ಹೇಳಿದ್ರಿ, ಕದ್ರು ಶಾಪ ಕೊಡ್ತಾರೆ, ಎಲ್ಲ ಸರ್ಪಗಳು ಬೆಂಕಿಗೆ ಹಾರಿ ಎಲ್ಲ ಹೋಗ್ಲಿ, ನಾಶ ಆಗಿ ಹೋಗ್ಲಿ. ಸೊ ಇದು ಹೇಗೆ ಲಿಂಕ್ ಆಗುತ್ತೆ ಮುಂದೆ ಕಥೆಯಲ್ಲಿ? ಅದೇ ನಾನು ನಿಮಗೆ ಒಂದು ಹೇಳಿದ್ನಲ್ಲ, ಸೂತ ಪುರಾಣಿಕರು ಶೌನಕರ ಹತ್ರ ಎಲ್ಲವನ್ನು ಉಪದೇಶ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಏನಾಗತ್ತೆ, ಎಲ್ಲಿಂದ ಅವ್ರು ಎಲ್ಲಿಗೆ ಹೋಗಿದ್ರು? ನೈಮಿಷಾರಣ್ಯಕ್ಕೆ. ಅದೊಂದು ದೊಡ್ಡ ಯೂನಿವರ್ಸಿಟಿ ಆಗಿನ ಕಾಲ. ಅಂದ್ರೆ ಅಷ್ಟು ಮಹತ್ತರವಾಗಿರ್ತಕ್ಕಂಥ ಜ್ಞಾನವನ್ನ ಅಲ್ಲಿದ್ದ ಶುಕ ಮಹರ್ಷಿಗಳು ಎಲ್ಲರಿಗೂ ಸಮಸ್ತ ಜಗತ್ತಿಗೆ ಪಾಠವನ್ನ ಮಾಡ್ತಾ ಇರ್ತಕ್ಕಂಥ ಜಾಗ. ಈಗಲೂ ಕೂಡ ಹೋಗ್ತಾರೆ ನಿಮ್ಗೆ. ನೈನಿತಾಲ್ ಅಂತ ಕರೀತಾರೆ, ನೈಮಿಷಾರಣ್ಯ ಈಗ ನೈನಿತಾಲ್ ಅಂತ ಕರೀತಾರೆ. ಆ ಪ್ಲೇಸೇ ಹಾಗೆ. ಅಲ್ಲಿ ಹೋಗಿ ಭಾಗವತವನ್ನ ಶ್ರವಣ ಮಾಡಿದ್ರೆ ಸಾಕು. ಆ ಭಾಗವತ ಶ್ರವಣ 7 ದಿನ ಆಯ್ತು. ಆ 7 ದಿನದ ಮಹತ್ವ ಏನು? ಅದಕ್ಕೂ ಇದಕ್ಕೂ ಲಿಂಕ್ ಏನಿದೆ? ಮಹಾಭಾರತ ಇವಾಗ ಅಲ್ಲಿಂದ ಬಂದಿರ್ತಕ್ಕಂಥ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಉಪದೇಶವನ್ನ ಮಾಡ್ತಾರೆ. ಸೂತ ಪುರಾಣಿಕರು ಅಲ್ಲಿ ಏನ್ ಕೇಳಿದ್ರು? ಅಲ್ಲಿ ವ್ಯಾಸರ ಪ್ರೆಸೆನ್ಸ್ ಕೂಡ ಇತ್ತು. ಅಲ್ಲಿ ಯಾರಿದ್ರು? ಯಾರಿಗಾಗಿ ಆ ಕತೆ ಹೇಳಿದ್ರು? ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ರು. ಅದಕ್ಕೊಂದು ಕತೆ. ಪರೀಕ್ಷಿತ ಮಹಾರಾಜ ಬಹಳ ಅಂದ್ರೆ ಬಹಳ ಧಾರ್ಮಿಕ ರಾಜ, ಮತ್ತೆ ಅಷ್ಟೇ ಶ್ರೇಷ್ಠತೆಗಳಿಂದ ಕೂಡಿರ್ತಕ್ಕಂತಹ ರಾಜ. ಆ ರಾಜ ಒಂದು ದಿನ ಏನ್ ಮಾಡ್ತಾನೆ, ಆತನಿಗೆ ಒಂದು ಹವ್ಯಾಸ ಏನಂತಂದ್ರೆ ಬೇಟೆಗೆ ಹೋಗೋದು. ಸರಿ, ಬೇಟೆಗೆ ಅಂತ ಹೋಗ್ತಾರೆ. ಬೇಟೆಗೆ ಅಂದ್ರೆ ಏನು? ಈಗಿನ ಕಾಲದಲ್ಲಿ ಸುಮ್ಮನೆ ಹಂಟಿಂಗ್ ಅಂತ ಹೋಗಿ ಡೀರ್ಗಳನ್ನ ಅದನ್ನ ಕೊಲ್ಲೋದು ಅಂತ ಅಲ್ಲ. ಆಗಿನ ಕಾಲದಲ್ಲಿ ಯಾವ್ದು ಫಾರೆಸ್ಟ್ ಬಾರ್ಡರ್ ಇರ್ತಕ್ಕಂತಹ ವಿಲೇಜ್ಗಳಿರ್ತಾವಲ್ಲ, ಆ ವಿಲೇಜ್ಗಳಿಗೆ ಈ ಕಾಡು ಪ್ರಾಣಿಗಳಿಂದ ತೊಂದರೆಗಳಾಗ್ತಾ ಇರ್ತದಲ್ಲ, ಅಂತಹ ವ್ಯಾಘ್ರ ಪ್ರಾಣಿಗಳನ್ನ, ಕಾಡು ಪ್ರಾಣಿಗಳನ್ನ, ತೊಂದರೆ ಕೊಡುವಂತಹ ಪ್ರಾಣಿಗಳನ್ನ, ಕ್ರೂರ ಮೃಗಗಳನ್ನ ರಾಜರುಗಳು ಬೇಟೆ ಆಡ್ತಾ ಇದ್ರು. ಇದು ಇರೋದು. ಯಾಕಂದ್ರೆ ಜನಗಳು ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ, ಸ್ವಾಮಿ ನಮ್ಗೆ ಒಂದು ಬೆಳೆ ಹಾನಿ ಆಗ್ತಾ ಇದೆ. ಈಗಿನ ಕಾಲದ ತರ ನಮ್ಗೆ ಕಾಡುಗಳನ್ನೆಲ್ಲ ನಾಶ ಮಾಡ್ಕೊಂಡು ಸಿಟಿ ಕಟ್ಕೊಂಡು ಈಗ ಬಂದು ಅದೇ ಅಟ್ಯಾಕ್ ಆಗ್ತಾ ಇದೆ, ಆ ಥರದಲ್ಲ. ಆಗಿನ ಕಾಲದಲ್ಲಿ ಕಾಡನ್ನ ಅಷ್ಟೇ ಪ್ರಿಸರ್ವ್ ಮಾಡ್ತಾ ಇದ್ರು.
ಅದ್ರ ಅದ್ರ ಬಾರ್ಡರ್ ಇರ್ತಕ್ಕಂತಹ ಹಳ್ಳಿಗಳಿಗೆಲ್ಲ ಬಹಳ ಎಫೆಕ್ಟ್ ಆಗ್ತಾ ಇತ್ತು. ಅವಾಗ ಏನ್ ಮಾಡ್ತಾ ಇದ್ರು, ಒಂದು ಅಲ್ಲಿ ಹೋಗಿ ಒಂದು ಬೇಟೆ ಅಂತ ಒಂದು ಮಾಡ್ಕೊಳ್ತಾ ಇದ್ರು. ಅಲ್ಲಿ ಬೇಟೆ ಮಾಡಿ ಕ್ರೂರ ಮೃಗಗಳನ್ನು, ಯಾರ್ಯಾರು ತೊಂದರೆ ಕೊಡ್ತಾ ಇದೆ ಆ ಮೃಗಗಳನ್ನ ಕೊಲ್ತಾ ಇದ್ರು. ಎಲ್ಲಾ ಪ್ರಾಣಿಗಳನ್ನೆಲ್ಲ, ತೊಂದರೆ ಕೊಡುವಂತ ಪ್ರಾಣಿಗಳನ್ನ ಸಂಹಾರ ಮಾಡ್ತಾ ಇದ್ರು. ಮಾಡಿ ತಾವು ತಮ್ಮ ರಾಜ್ಯಕ್ಕೆ ಹಿಂತಿರ್ತಾರೆ. ಹಾಗೆ ಪರೀಕ್ಷಿತ ರಾಜ ಮಹಾರಾಜ ಕೂಡ ಬೇಟೆಗೆ ಅಂತ ಬರ್ತಾನೆ, ತನ್ನ ಬೆಟಾಲಿಯನ್ ಜೊತೆಗೆ, ಸೈನ್ಯದ ಜೊತೆಗೆ ಬರ್ತಾರೆ. ಬಂದಾಗ ಏನಾಗ್ತದೆ, ಒಂದು ಪ್ರಾಣಿಯನ್ನ ನೋಡ್ತಾನೆ. ನೋಡಿ, ನಾವು ಹೇಳ್ತೀವಲ್ಲ, ಭಗವಂತ ಒಂದು ನಮ್ಮ ಲೈಫಲ್ಲೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ಗಳನ್ನ ಕೊಡ್ತಾರೆ. ನಮ್ಮ ಲೈಫಲ್ಲಿ ಇವ್ರು ಬಂದ್ರು ನಮ್ಮ ಲೈಫ್ ಚೇಂಜ್ ಆಗೋತು, ನಮ್ಮ ಲೈಫಲ್ಲಿ ಈ ಥಿಂಗ್ ನಡೀತು, ನಮ್ಮ ಲೈಫ್ ಟರ್ನ್ ಆಯಿತು, ನಮ್ಮ ಲೈಫಲ್ಲಿ ಈ ವಸ್ತು ಸಿಕ್ತು, ನಮ್ಮ ಲೈಫ್ ಟರ್ನ್ ಆಯಿತು ಅಂತ ಹೇಳ್ತೀವಲ್ಲ. ಹಾಗೆ ಒಂದು ಮೃಗ ಸಿಗ್ತದೆ. ಆ ಮೃಗ ಹೇಗೆ ಅಂತಂದ್ರೆ, ಭಗವಂತನ ಅನುಗ್ರಹ ಅಂದ್ರೆ ಅಲ್ಲೊಂದು ಕತೆ ನಡಿಬೇಕಿತ್ತು, ಅಲ್ಲೊಂದು ಸಂದೇಶ ಕೊಡಬೇಕಿತ್ತು. ಆ ಮೃಗ ಏನಾಗ್ತದೆ, ಆ ಪರೀಕ್ಷಿತ ಮಹಾರಾಜನ ಕಣ್ಣಿಗೆ ಬೀಳ್ತದೆ. ಬಿದ್ದಾಗ ಆ ಮೃಗ ಏನ್ ಮಾಡ್ತದೆ, ತಪ್ಪಿಸ್ಕೊಂಡು ಹೋಗ್ತಾನೆ. ಅವನು ಅದರಿಂದನೇ ಹೋಗ್ತಾನೆ, ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾನೆ. ಹೋಗ್ತಾ 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 ಏನಾಗ್ತದೆ, ತನ್ನ ಸೈನ್ಯದಿಂದ ಬೇರ್ಪಡಿಸ್ಬಿಡ್ತಾನೆ. ಒಬ್ಬನೇ ಪರೀಕ್ಷಿತ ಮಹಾರಾಜ ತನ್ನ ಸೈನ್ಯದಿಂದ ಬೇರ್ಪಟ್ಟು ತಾನು ಒಂದು ಕಡೆ ಹೋಗ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಬಾಣ ಬಿಡ್ತಾನೆ. ಮೃಗ ಬಾಣ ತಾಗಿದ ತಕ್ಷಣ ಕಣ್ಮರೆ, ಎಲ್ಲಿದೆ ಗೊತ್ತಿಲ್ಲ. ಸೊ ಹಾಗೆ ಒಬ್ಬನೇ ಬಂದ್ಬಿಟ್ಟಿದ್ದಾನೆ, ತುಂಬಾ ದೂರದವರೆಗೆ ಒಬ್ಬ ಬಂದ್ಬಿಟ್ಟಿದ್ದಾನೆ. ಸರಿ, ಏನ್ ಮಾಡಬೇಕು, ಓಡಾಡ್ತಾ ಓಡಾಡ್ತಾ ಒಂದು ಆಶ್ರಮದ ಕಡೆಗೆ ಬರ್ತಾರೆ. ಆ ಆಶ್ರಮದ ಕಡೆ ಬಂದಾಗ ಅಲ್ಲಿ ಆಶ್ರಮದಲ್ಲಿ ಒಬ್ರು ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ತಪಸ್ಸು ಮಾಡ್ಬೇಕಾದ್ರೆ ಅವರು ಮೌನವ್ರತವನ್ನ ಆಚರಣೆ ಮಾಡ್ತಾ ಇರ್ತಾರೆ, ಧ್ಯಾನದಲ್ಲಿ ಕುಳಿತಿರ್ತಾರೆ. ಪರೀಕ್ಷಿತ ಮಹಾರಾಜ ಬರ್ತಾನೆ. ಋಷಿಗಳು ಅವರು ಧ್ಯಾನದಿಂದ ಎದ್ದೇಳೋದೇ ಇಲ್ಲ. ಅವಾಗ ಪರೀಕ್ಷಿತ ಮಹಾರಾಜ, ಸ್ವಾಮಿ, ನಾನು ಪರೀಕ್ಷಿತ ಮಹಾರಾಜ ಅಂತ, ನಾನು ಬಂದಿದ್ದೇನೆ. ನನಗೆ ಏನಂತಾರಲ್ಲ, ಇಲ್ಲಿ ಒಂದು ಪ್ರಾಣಿ ಬಂತು, ಅದನ್ನ ನೋಡಿದ್ದೀರಾ ಅಂತೆಲ್ಲ ಕೇಳ್ತಾನೆ. ಅವರಿಂದ ಆನ್ಸರೇ ಬರೋದಿಲ್ಲ, ಧ್ಯಾನದಲ್ಲಿರ್ತಾರೆ. ಸರಿ, ಪರೀಕ್ಷಿತ ಮಹಾರಾಜ ಅಷ್ಟು ಅಜ್ಞಾನಿಯ, ಸತ್ತ ಹಾವನ್ನ ಕೊಳ್ಳಿಗೆ ಹಾಕಿ ಹೋಗ್ತಾನ? ಇಲ್ಲ. ಅವ ಏನ್ ಮಾಡ್ತಾನೆ, ಪರೀಕ್ಷೆ, ಇದು ಧ್ಯಾನ ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರಾ, ಕಾಮಿಡಿಗೆ? ಈಗ ಸಣ್ಣ ಮಕ್ಕಳೆಲ್ಲ ನೋಡ್ತೀರಾ ನೀವು, ನಾವು ಏನೋ ಮಾತಾಡೋ ಕಣ್ಣು ಮುಚ್ಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಏನೋ ಒಂದು ಕಚೇರಿ ಕೊಟ್ಟಾಗ ಜೋರಾಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಪರೀಕ್ಷಿತ ಮಹಾರಾಜ ಏನ್ ಮಾಡ್ತಾನೆ, ಇವರು ನೈಜವಾಗಿ ಇವರು ಧ್ಯಾನವನ್ನ ಮಾಡ್ತಾ ಇದ್ದಾರಾ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅಲ್ಲಿಯೇ ಬಿದ್ದಿರ್ತಕ್ಕಂಥ ಒಂದು ಹಾವನ್ನ ತೆಗೆದು ಕೊಳ್ಳಿಗೆ ಹಾಕ್ತಾನೆ. ಈಗ ಯಾರೇ ಆಗ್ಲಿ ನೈಜವಾಗಿ ಧ್ಯಾನ ಮಾಡ್ತಾ ಇದ್ರು ಅಂದ್ರೆ ಏನಾಗ್ತದೆ, ಮೈ ಮೇಲೆ ಏನೋ ಬಿದ್ದಿದ್ರು ಕೂಡ ಅವ್ರಿಗೆ ಧ್ಯಾನ ಇರೋದೇ ಇಲ್ಲ. ಸುಳ್ಳಾಗಿ ಸುಮ್ಮನೆ ಬಂದಿದ್ದಾನೆ, ನಾನು ಬುಟಾಡಿಗೆಯಿಂದ ಮಾಡ್ತಾ ಇದ್ದೀನಿ ಅಂತಂದ್ರೆ ಎದ್ದು ಓಡೋಗ್ಬಿಡ್ತಾರೆ. ಹಾವು ಅಂದ್ರೆ ನಾವೆಲ್ಲ ಓಡೇ ಹೋಗ್ತೀವಿ, ಸಣ್ಣ ಹುಳ ಬಂದ್ರು ಇಲ್ಲಿ ಯಾರು ಕೂತ್ಕೊಳ್ಳೋದು ಇಲ್ಲ ಅಲ್ವಾ? ಹಾಗೆ ಆ ಹಾವನ್ನ ಕೊಳ್ಳಿಗೆ ಹಾಕಿದ ತಕ್ಷಣನೇ ಅವ್ರು ಎದ್ದೇಳೋದಿಲ್ಲ. ಆದ ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಪರೀಕ್ಷಿತ ಮಹಾರಾಜ. ಇನ್ನು ಇವ್ರ ಕಡೆ ಶೃಂಗಿ ಅಂತ ಅವರಿಗೆ ಮಹರ್ಷಿಗಳಿಗೆ ಮಗ, ಆತ ಕೂಡ ಶೃಂಗಿ. ಆತ ಕೂಡ ಆಗತಾನೆ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನ ಮಾಡಿ ಫಲವನ್ನು ಪಡ್ಕೊಂಡು ಬರ್ತಾ ಇರ್ತಾನೆ. ಆತನಿಗೆ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಕೋಪ, ಕಡು ಕೋಪ. ಸಣ್ಣದಕ್ಕೂ ಬಹಳ ಕೋಪಿಷ್ಟನಾಗಿ ಜಗಳಕ್ಕೆ ಹೋಗ್ತು. ಆತನಿಗೆ ಒಂದಿಷ್ಟು ಜನ ಫ್ರೆಂಡ್ಸ್ಗಳಿರ್ತಾರೆ. ಅದರಲ್ಲಿ ಒಬ್ಬ ಕೃಷ ಅಂತ ಒಬ್ಬ. ಆತ ಕೇಳ್ತಾನೆ, ಏನಪ್ಪ ಎಲ್ಲಿ ಹೋಗಿದ್ಯಪ್ಪ ಇಷ್ಟು ದಿನ? ಇಲ್ಲ, ನಾನು ತಪಸ್ ಮಾಡ್ಲಿಕ್ಕೆ ಹೋಗಿದ್ದೆ. ನೋಡೋ, ನನಗೆ ಬ್ರಹ್ಮನ ವರ ಇದೆ, ಶಾಪ ಕೊಟ್ಬಿಡ್ತೀನಿ, ನನ್ನ ತಡುಬೇಡ ನೀನು. ಅಯ್ಯೋ, ನೀನು ಬ್ರಹ್ಮನ ವರ ಇತ್ತು ಅಂದ್ರೆ, ನೀನು ಶಕ್ತಿ ಇತ್ತು ಅಂದ್ರೆ, ನಿಮ್ಮಪ್ಪ ಅಲ್ಲಿ ನೋಡು, ಸತ್ತ ಒಂದು ಹೆಣವನ್ನ ಹೆಗಲ ಮೇಲೆ ಹಾಕೊಂಡು ಹಾಗೆ ಕೂತಿದ್ದಾರೆ. ಅದನ್ನ ನೋಡಿ ನಿನಗೇನು ಅನ್ಸ್ಲಿಲ್ವಾ? ಅದಕ್ಕೂ ಮಿಗಿಲಾಗಿರ್ತಕ್ಕಂಥ ನಿನ್ನ ಪವರ್ ಅಂತಾನೆ ಕೇಳಿ. ಸರಿ, ಈ ತರ ಕುಹಕವಾದ ತಕ್ಷಣನೇ ಈತ ಕಡೆ ಶೃಂಗಿಗೆ ಬಹಳ ಸಿಟ್ಟು ಬರ್ತದೆ. ಸಿಟ್ಟು ಬಂದ ತಕ್ಷಣನೇ ಏನಾಗ್ತದೆ, ಯಾರು ಏನಾಯ್ತು ಅಂತ. ಇಲ್ಲ, ಪರೀಕ್ಷಿತ್ ಅಂತ ಒಬ್ಬ ಮಹಾರಾಜ ನಿಮ್ ತಂದೆ ಧ್ಯಾನದಲ್ಲಿ ಕೂತಿದ್ದಾಗ ಅವ್ರ ಮೇಲೆ ಅಲ್ಲೇ ಸತ್ತ ಹಾವನ್ನ ಕೊಳ್ಳಿಗೆ ಹಾಕಿ ಹೋಗ್ಬಿಟ್ಟಿದ್ದಾರೆ. ಸರಿ, ಸೀದಾ ಕೂತ್ಕೊಳ್ತಾರೆ. ಋಷಿಗಳೆಲ್ಲ ಶಾಪ ಕೊಡೋಕ್ಕೂ ಮುಂಚೆ ಆಚಮನವನ್ನ ಮಾಡ್ತಾರೆ. ಆಚಮನ, ದೇಹ ಪರಿಶುದ್ಧ ಆಗಬೇಕು. ಯಾಕಂದ್ರೆ ರಸ್ತೆಯಲ್ಲಿ ನಾನಾ ಥರದ್ದು ನೋಡಿರ್ತೀವಿ. ಕೂತ್ಕೊಂಡಲ್ಲೇ ಆಚಮನವನ್ನು ಮಾಡಿ, ಆ ಯಾವ ರಾಜ ಯಾವ ಅಜ್ಞಾನದಿಂದ ಏನು ಈ ಕೆಲಸವನ್ನ ಮಾಡಿದನೋ ಅವನಿಗೆ ಇದೇ ಹಾವು ಇನ್ನು 7 ದಿನದಲ್ಲಿ ಅವನನ್ನ ಕೊಂದು ಸಾಯ್ಬೇಕು, ಆ ರಾಜ ಸಾಯ್ಬೇಕು ಅಂತ ಶಾಪ ಕೊಡ್ಬಿಡ್ತಾನೆ. ಆವಾಗ ಏನಾಗುತ್ತೆ, ತಕ್ಷಕನಿಂದ ಅಂತ, ತಕ್ಷಕ ಅಂತ ಒಂದು ಸರ್ಪದಿಂದ ಅವ ಸಾಯ್ಬೇಕು 7 ದಿನದಲ್ಲಿ.
ಸರಿ ಇಷ್ಟಾದ ಮೇಲೆ ಮನೆಗೆ ಬರ್ತಾನೆ. ಮನೆಗೆ ಒಂದು ತಂದೆಯನ್ನು ನೋಡ್ತಾರೆ. ಹತ್ಕೊಳ್ತಾನೆ. ಏನಪ್ಪ, ಏನಾಗೋಯ್ತು ನಿನ್ನ ಪರಿಸ್ಥಿತಿ? ಯಾಕೆ ನಿನಗೆ ಈ ಥರ ಅನ್ಯಾಯವನ್ನು ಮಾಡಿದ್ದು? ನಾನು ಈ ಥರ ಶಾಪ ಕೊಟ್ಬಿಟ್ಟೆಪ್ಪ. ಆಗ ತಂದೆ ಆದವರು ಈಗಿನ ಕಾಲದಲ್ಲಿ ಯಾರಾದರೂ ತಂದೆಗೆ ಬೈದಾಗ ಅಂತಂದಾಗ ತಂದೆ ಏನು ಹೇಳ್ತಾರೆ? ಶಭಾಷ್, ನೀನು ಒಳ್ಳೇದು ಕೆಲಸ ಮಾಡ್ಕೊಂಡು ಮನುಷ್ಯ. ಆಬ್ವಿಯಸ್ಲಿ ಹೇಳ್ತಾರೆ. ಆದರೆ ಆಗ ಆ ಗುರುಗಳು ಆ ರೀತಿ ಹೇಳಲಿಲ್ಲ. ಅವರು, ಏಯ್ ನೀನು ತಪ್ಪು ಮಾಡಿದ. ಯಾರಿಗೆ ಶಾಪ ಕೊಟ್ಟೆ ನೀನು? ರಾಜನಿಗೆ ಶಾಪ. ಅವನಿರೋದ್ರಿಂದನೇ ನಾವು ಧರ್ಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆ ಧರ್ಮವನ್ನ ಪಾಲನೆ ಮಾಡುವಂತ ರಾಜ ಯಾವುದೋ ಒಂದು ಏಕಶಿತ ಅಜ್ಞಾನ ಅಂತಲ್ಲ, ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಹಾವನ್ನ ಹಾಕಿದ್ದಾನೆ. ನೀನು ಅದನ್ನ ಯೋಚನೆ ಮಾಡದೆ ಅವನಿಗೆ ಶಾಪ ಕೊಟ್ಬಿಟ್ಟು ಎಂತ ಅನರ್ಥಕಾರಿ ಶಾಪ. ಸತ್ತೇ ಹೋಗ್ಬಿಡ್ಬೇಕು ಅಂದ್ರೆ ಆ ರಾಜ ಇಲ್ಲ ಅಂದ್ರೆ ಏನ್ ಧರ್ಮ ಆಚರಣೆ ಮಾಡ್ತಾ ಇದ್ದೀವಿ? ನೀನು ಮಾಡಿದ್ರಿಂದ ನನಗೆ ಸಂತೋಷ ಆಗಲಿಲ್ಲ. ಫಸ್ಟ್ ಹೋಗಿ ಅಲ್ಲಿ ಹೇಳ್ಬೇಕು. ಇಮ್ಮಡಿಯೇಟ್ ಆಗಿ ಒಬ್ಬ ಶಿಷ್ಯನನ್ನ ಕರೆಸಿ ಹೇಳ್ತಾರೆ, ರಾಜನಿಗೆ ಹೋಗಿ ವಿಚಾರ ತಿಳಿಸಿ. ರಾಜ ಹೋಗ್ತಾನೆ. ವಿಚಾರ ತಿಳ್ಕೊಂಡ ತಕ್ಷಣ ರಾಜನಿಗೆ ಹೋಗಿ ಹೇಳ್ತಾನೆ. ಹೇಳಿದ ತಕ್ಷಣ ರಾಜ ಶಾಖ, ಓ ಹೌದಾ, ಅಯ್ಯೋ ನನ್ನ ಕಡೆಯಿಂದ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಆ ಬಂದಿರ್ತಕ್ಕಂಥ ವ್ಯಕ್ತಿಗೆ ಸಂಪೂರ್ಣ ಸಂಪತ್ತನ್ನ ಕೊಟ್ಟು ದಾನ ಮಾಡಿ ಕೊಟ್ಟು ಕಳಿಸ್ತಾನೆ. ಇತ್ತ ಕೊಟ್ಟು 7 ದಿನ ಸುಮ್ಮನೆ ವ್ಯರ್ಥ ಆಗಬಾರ್ದು ಜೀವನ. ಏನ್ ಸಂದೇಶ ಇದೆ ನಮಗೆ? ಬಹಳ ಅತ್ಯಮೂಲ್ಯ ಸಂದೇಶ. ನಾವು ಹುಟ್ಟಿರ್ತಕ್ಕಂಥದ್ದು ಏನ್ ಮಾಡ್ತೀವಿ? ಹುಟ್ಟುತ್ತೀವಿ, ಸಾಯ್ತೀವಿ, ಮಧ್ಯದಲ್ಲಿ ಸುಖವನ್ನೆಲ್ಲ ಅನುಭವಿಸ್ತೀವಿ. ಬರೀ ಇದೇ ಸಂಸಾರ ಚಕ್ರದಲ್ಲಿ ನಾವು ಮುಳುಗಿ ಸಾಯ್ತಾನೆ ಇರ್ತೀವಿ. ನಮ್ಮಲ್ಲಿ ಯಾವುದೇ ಥರದ ಒಂದು ಜ್ಞಾನ ಅನ್ನೋದು ಉತ್ಪನ್ನ ಆಗಬೇಕು ಅಂದ್ರೆ ಅದಕ್ಕೆ ಅವಕಾಶನೇ ನಾವು ಕೊಡೋದೇ ಇಲ್ಲ. ಈಗಲೇ ಹೇಳಿ, ಯಾರಾದರೂ ನಾನು ಬಾಪ ನೀನು ಕೂತ್ಕೊಂಡು ಧರ್ಮಾಚರಣದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂದರೆ, ಅಯ್ಯೋ ಹೋಗಯ್ಯ ಸಾಕು, ನನಗೆ ಬೇಜಾನಿದೆ, ನಾನು ದುಡ್ಕೊಳ್ಬೇಕು, ನಾನು ಇದು ಮಾಡ್ಕೊಟ್ಟು. ಎಸ್, ಎಕ್ಸಾಕ್ಟ್ಲಿ, ದುಡಿಬೇಕು, ಇಲ್ಲ ಅಂತ ಭಗವಂತ ಹೇಳ್ತಾನೆ. ಅದು ಧರ್ಮಾಚರಣೆಯನ್ನು ಮಾಡು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ಹಾಗೆ ಆದರೆ ಪರೀಕ್ಷಿತ್ ಮಹಾರಾಜ ಹಾಗಲ್ಲ. 7 ದಿನದಲ್ಲಿ ನಾನು ಏನು ಸಾಧನೆ ಮಾಡಿ ಇಮ್ಮಿಡಿಯೇಟಾಗಿ ಶುಗ ಮಹರ್ಷಿಗಳನ್ನು ಕರೆಸ್ತಾರೆ. ಶುಗ ಮಹರ್ಷಿಗಳು ಬರ್ತಾರೆ. 7 ದಿನ ಸಂಪೂರ್ಣ ಭಾಗವತವನ್ನು ಹೇಳ್ತಾರೆ. ಆ ಇರೋ ಜಾಗದಲ್ಲೂ ಕೂಡ, ಅಂದರೆ ಈಗ ಭಾಗವತದಲ್ಲಿ ಒಂದು ರೀತಿ ಇದೆ, ಮಹಾಭಾರತದಲ್ಲಿ ಒಂದು ರೀತಿ ಕಥೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಮಹಾಭಾರತದಲ್ಲಿ ಹೇಗೆ ಅಂತಂದರೆ, ಏಕಸ್ತಂಭದಿಂದ ನಿರ್ಮಿತವಾಗಿರ್ತಕ್ಕಂತಹ ಒಂದು ಅರಮನೆಯಲ್ಲಿ ಪರೀಕ್ಷಿತ ಮಹಾರಾಜ ವಾಸ ಮಾಡ್ತಾ ಇದ್ದ. ಯಾಕೆಂದರೆ ಯಾವುದೇ ಥರದ ಹಾವು ಹುಳಗಳು ಏನೂ ಬರಬಾರ್ದು ಅನ್ನೋ ಥರ. ಯಾಕೆಂದರೆ ಅವನು ಆವಾಗ ಆಸ್ಥಾನದಲ್ಲಿ ಮಂತ್ರವನ್ನು ಹಾಕೋರು, ತಂತ್ರವನ್ನು ಹಾಕೋರು, ಇವ್ರನ್ನೆಲ್ಲ ಇಟ್ಕೊಂಡು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಮತ್ತು ಇದರಲ್ಲೂ ಕೂಡ ಭಾಗವತದಲ್ಲಿ ಇರೋ ಜಾಗದಲ್ಲಿ ಅವನು ಋಷಿಗಳನ್ನು ಕರೆಸ್ಕೊಂಡು ತಪಸ್ಸನ್ನು, ಅಂದರೆ ಕಥಾಶ್ರವಣಗಳನ್ನು ಮಾಡಿದರು ಎಲ್ಲ ಹೇಳ್ತಾರೆ. ಸೊ ಎರಡೂ ಉತ್ತಮನೇ, ಎರಡೂ ಆಗಿರ್ಬೋದು. ಅದರಲ್ಲಿ ನಾವು ಇದಾಗಿದೆ ಅದಾಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಏನಾಗುತ್ತೆ, ಸೊ ಆಫ್ಟರ್ 7 days, ಇನ್ನೇನು 7ನೇ ದಿನ ಸಂಜೆ, 7ನೇ ದಿನ ಏನಾಗುತ್ತೆ, ಇಲ್ಲಿ ತಕ್ಷಕ ಆತಂದು ಏನು ಅಸೈನ್ ಮಾಡಿರ್ತಾರೆ, ಕಚ್ಚಬೇಕು. ಅವಾಗ ಹೋಗಿ ವಿಷವನ್ನ ಇಂಜೆಕ್ಟ್ ಮಾಡಲೇಬೇಕು. ಅಂದರೆ ಈಗಿನ ಕಾಲ ಥರ ಅಲ್ಲ, ಅವ್ರು ಕಚ್ಚಬೇಕು. ಅವಾಗ ಏನು ಮಾಡಬೇಕು, ಹೋಗ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದ, ಕಶ್ಯಪ ಅಂತ ಅವನ ಹೆಸರು ಕೂಡ. ಆ ಬ್ರಾಹ್ಮಣನ ಹೆಸರು ಕೂಡ ಆಸ್ತಿಕ ಅಂತ ಕರೀತಾರೆ, ಕಶ್ಯಪ ಅಂತ. ಆ ಬ್ರಾಹ್ಮಣ ಮುಂದಾಗಿ ಏನಾಗ್ತದೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲ, ಪರೀಕ್ಷಿತ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಅಂತಂದರೆ ಅಲ್ಲಿ ಪರೀಕ್ಷಿತ ಮಹಾರಾಜನಿಗೆ 7ನೇ ದಿನ ಇವತ್ತು ತಕ್ಷಕ ಬಂದು ಕಸ್ತಾನಂತೆ. ಕಷ್ಟ ತಕ್ಷಣ ಆ ವಿಷವನ್ನು ಪರಿಹಾರ ಮಾಡುವಂಥ ಶಕ್ತಿ ನನ್ನಲ್ಲಿದೆ. ನಾನು ವೇದಗಳನ್ನು ಕಲ್ತಿದ್ದೇನೆ, ಮಂತ್ರವನ್ನು ಪ್ರಯೋಗ ಮಾಡಿ ಆ ವಿಷವನ್ನೆಲ್ಲ ನಾನು ಸಂಹಾರ ಮಾಡುವಷ್ಟು ಶಕ್ತಿ ನನಗಿದೆ, ಅದಕ್ಕೆ ಹೋಗ್ತಾ ಇದ್ದೇನೆ. ಓ ಹೌದಾ, ಅಷ್ಟು ಶಕ್ತಿ ಇದೆ ನಿನಗೆ? ಅಷ್ಟು ಶಕ್ತಿ ಇದೆ ನನಗೆ. ಸರಿ ಆಯಿತು, ಇಲ್ಲೊಂದು ಆಲದ ಮರ ಇದೆ, ಆ ಮರವನ್ನು ನೀನು ನಿನ್ನ ವಿಷ ಪ್ರಯೋಗದಿಂದ ಮಾಡಿ ನಾನು ಫಸ್ಟಿಗೆ ಅವನು ತನ್ನ ಹೇಳೋದು ಏನಂದರೆ, ಆ ತಕ್ಷಕನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ತಕ್ಷಕ ಏನೋ ಕಷ್ಟ. ಆ ತಕ್ಷಕ ಯಾರು ಗೊತ್ತಾ? ಗೊತ್ತಿಲ್ಲ, ನಾನೇ ತಕ್ಷಕ ಅಂದರು. ಓ ಆಯಿತು, ಸರಿ, ನಿನಗಷ್ಟು ಶಕ್ತಿ ಇತ್ತು ಅಂದರೆ ಈ ಮರದ ಮೇಲೆ ನಾನು ವಿಷ ಪ್ರಯೋಗವನ್ನು ಮಾಡ್ತೀನಿ, ಆಲದ ಮರ. ಆ ಮರವನ್ನು ಮತ್ತೆ ಪುನರುಜ್ಜೀವನಗೊಳಿಸು, ನಿನ್ನನ್ನು ನಂಬ್ತೀನಿ. ಸರಿ ಅಂತ ವಿಷದ ಜ್ವಾಲೆಯನ್ನು ಬಿಡ್ತಾನೆ. ಆ ವಿಷದ ಜ್ವಾಲೆಗೆ ಇಡೀ ಮರ ಸುಟ್ಟು ಬೂದಿ 1 ಸೆಕೆಂಡಲ್ಲಿ. ಇವ ಏನು ಮಾಡ್ತಾನೆ, ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ಮಂತ್ರದಿಂದ ಆ ಮರ ಮತ್ತೆ ಪುನರುಜ್ಜೀವನಗೊಳಿಸುತ್ತಾರೆ ಮಾಡ್ತಾನೆ. ಇದನ್ನು ನೋಡಿಕೊಂಡು ಶಾಖ ಆಗ್ಬಿಡ್ತಾನೆ. ಯಾರು? ತಕ್ಷಕ. ಸರಿ ಆಯ್ತು, ನೀನು ಏನಕ್ಕೆ ಹೋಗ್ತಾ ಇದೆಯಾ? ನಾನು ನಿರ್ಗತಿಕ ಬ್ರಾಹ್ಮಣ, ನನಗೆ ದುಡ್ಡು ಬೇಕು, ರಾಜನ ಜೀವನ ಉಳಿಬೇಕು. ಸರಿ, ಆ ದುಡ್ಡು ನಾನೇ ಕೊಡ್ತೀನಿ, ನೀನು ಹೋಗಿ ವಾಪಸ್ ಮನೆಗೆ ಅಂತ ಹೇಳ್ತಾರೆ. ಆಯಿತು, ಅಷ್ಟೂ ದುಡ್ಡನ್ನು ಕೊಟ್ಟು
ಆ ಬ್ರಾಹ್ಮಣನನ್ನು ವಾಪಸ್ ಕಳಿಸ್ತಾನೆ. ಇತ್ತ ಕಡೆ ಹೇಗಿದ್ರೂ ಒಳಗಡೆ ಹೋಗ್ಲಿಕ್ಕೆ ಸುಭದ್ರ ಬಂದೋಬಸ್ತ್ ಆಗ್ಬಿಟ್ಟಿದೆ, ಒಳಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಅಂತ ಸಮಯದಲ್ಲಿ ಏನ್ ಮಾಡಬೇಕು, ತನ್ನ ಎಲ್ಲಾ ಸರ್ಪಗಳನ್ನ ಕರೀತಾನೆ ತಕ್ಷಣ. ಕರೆದು ಎಲ್ಲರೂ ಒಬ್ಬೊಬ್ಬ ಋಷಿಗಳ ವೇಷದಲ್ಲಿ ಆ ರಾಜನ ಹತ್ರ ಹೋಗ್ಬೇಕು, ಹಣ್ಣುಗಳನ್ನ ಸಮರ್ಪಣೆ ಮಾಡ್ಬೇಕು, ಕಾಡಿಂದ ತಂದಿರ್ತಕ್ಕಂಥ ಹಣ್ಣುಗಳು ಅಂತ ಕೊಡಬೇಕು. ಸರಿ ಅಂತ ಎಲ್ಲಾ ಋಷಿಗಳೆಲ್ಲ ಹೋಗ್ತಾರೆ. ಹೋಗಿ ಆ ಒಂದು ಹಣ್ಣಲ್ಲಿ ಒಂದು ಸಣ್ಣ ಹುಳ ರೂಪದಲ್ಲಿ ಇದ್ದ ಯಾರು ತಕ್ಷಕ ಇರ್ತಾರೆ. ಎಲ್ಲ ಹೋದಾಗ ಏನಾಗ್ತದೆ, ಸಮರ್ಪಣೆಯನ್ನ ಮಾಡ್ತಾರೆ. 7ನೇ ದಿನ ಸಂಜೆ ಮುಗಿತಾ ಇದ್ದಂಗೆನೆ ಏನಾಗ್ತದೆ, ಪರೀಕ್ಷಿತ ಮಹಾರಾಜನಿಗೆ ಅನಿಸ್ತದಂತೆ, ಋಷಿಗಳ ಒಂದು ಶಾಪ ವ್ಯರ್ಥ ಆಗ್ಬಾರ್ದು. ಹಂಗನೋ ಇಲ್ಲಿವರೆಗೂ ತಕ್ಷಕ ಬಂದಿಲ್ಲ. ಒಂದು ಹಣ್ಣನ್ನು ತಿಂದು ಎಲ್ರಿಗೂ ಹಂಚ್ತಾನೆ. ಒಂದು ಹಣ್ಣು ಮಧ್ಯದಲ್ಲಿ ಸಣ್ಣ ಹುಳ, ಕಪ್ಪು ಕಣ್ಣು, ರೆಡ್ ಕಲರ್ ಅಂದ್ರೆ ಕೆಂಪು ಶರೀರದ ಸಣ್ಣ ಹುಳ. ನೋಡಿದ ತಕ್ಷಣ ಓ ಪಾಪ ಋಷಿಗಳ ಒಂದು ಶಾಪ ವ್ಯರ್ಥ ಆಗ್ಬಾರ್ದು, ನೀನಾದ್ರೂ ನನಗೆ ಕಚ್ಚು ಅಂತ ಹೇಳಿ ಅದನ್ನ ಕುತ್ತಿಗೆ ಮೇಲೆ ಇಟ್ಕೊಳ್ತಾನೆ, ಹೆಗಲ ಮೇಲೆ. ಅದೇ ಬೃಹದಾಕಾರವಾಗಿ ಬೆಳೆದು ತಕ್ಷಕ ಆತನನ್ನ ಕಚ್ತಾನೆ. ಅಲ್ಲಿ ದಶನ ಪ್ರಯೋಗ ಆಯ್ತು, ಅಂದ್ರೆ ಕಚ್ಚದ. ಋಷಿಗಳ ಒಂದು ಶಾಪವು ಅಲ್ಲಿ ಪರಿಪೂರ್ಣ ಆಯ್ತು. ಋಷಿಗಳ ಮಾತಿಗೂ ಅಲ್ಲಿ ಒಂದು ಏನಂತಾರಲ್ಲ, ಋಷಿಗಳು ಹೇಳಿದ ತಕ್ಷಣ ಅಲ್ಲಿ ಒಂದೊಂಡಿತ್ತು. ಯಾಕೆ ಅಂದ್ರೆ ಶೃಂಗಿ ಅನ್ನೋನು ಯಾವತ್ತೂ ಕೂಡ ಸುಳ್ಳಾಡಿರೋದು, ಸತ್ಯವನ್ನೇ ಆಡೋ. ಅವನ ಮಾತು ಎಷ್ಟು 100 ಅಲ್ಲ 200% ನಡೆಯುವಂಥದ್ದು. ಅಂತಹ ಶಾಪ ಇಲ್ಲಿ ಪರಿಪೂರ್ಣ ಆಯಿತು. ಆದಮೇಲೆ ಈ ಪರೀಕ್ಷಿತ ಮಹಾರಾಜ ಹಾವಿನಿಂದ ಸತ್ನ. 7 ದಿನದ ಭಾಗವತ ಶ್ರವಣವನ್ನ ಮಾಡಿ ಯೋಗದಿಂದ ತನ್ನ ಶರೀರವನ್ನ, ತನ್ನ ಪ್ರಾಣವನ್ನ ಹೊರಗಡೆ ಬಿಟ್ಟಿರು. ಅಲ್ಲಿ ದಶನ ಮಾತ್ರ ಒಂದು ನಿಮಿತ್ತ ಆಗ್ತಾ ಇದೆ. ಆ ಪರೀಕ್ಷಿತ ಮಹಾರಾಜ 7 ದಿನಗಳ ಕಥಾಶ್ರವಣ, ಭಾಗವತ ಶ್ರವಣ. ನಾವು ಅದೇ ಹೇಳ್ತೀವಿ, ಭಾಗವತ ಸಪ್ತಪದಿ, ರೋಷ್ಠಪದಿ, ಬಹಳ ಅದ್ಭುತ ಅದು. ಆ ಕಥೆಯನ್ನ ಕೇಳಿದ್ರೇನೆ ಬಹಳ ರೋಮಾಂಚನಕಾರಿ, ಮತ್ತೆ ಅಷ್ಟು ಪುಣ್ಯ ಸಾಧಕ. ಅಂತ ಕಥೆಗಳನ್ನ ಯಾರು ಇಲ್ಲಿ ನಾವು ಪರೀಕ್ಷಿತ ಮಹಾರಾಜ ಸಂಪೂರ್ಣವಾಗಿ 7 ದಿನ ಕೇಳಿ ತನ್ನ ಶರೀರ ತ್ಯಾಗ. ಅದಾದ ಮೇಲೆ ಅದು ಅಲ್ಲಿಗೂ ಹೋಗೋಕ್ಕಿಂತ ಮುಂಚೆ ತನ್ನ ಮಗನಾದಂಥ ಜನಮೇಜಯನನ್ನ ಸಿಂಹಾಸನಾಧೀಶ್ವರನಾಗಿ ಮಾಡಿರ್ತಾನೆ. ಆ ಜನಮೇಜ ರಾಜ ಏನ್ ಮಾಡ್ತಾನೆ, ಮಂತ್ರಿಗಳ ಹತ್ರ ಕೇಳ್ತಾನೆ, ನನ್ನ ತಂದೆ ಹೇಗೆ ಸತ್ರು? ಮಂತ್ರಿಗಳು ಹೇಳ್ತಾರೆ, ತಕ್ಷಕ ಅಂತ ಒಂದು ಋಷಿಗಳ ಶಾಪ ಇದೆ. ಸರಿ, ಇಲ್ಲೊಂದು ಟ್ವಿಸ್ಟ್ ಇದೆ. ಆಯ್ತು, ಅಲ್ಲಿ ಕಾನ್ವರ್ಸೇಷನ್ ನಡೆದಿರೋದು ಯಾರಿಗೆ? ತಕ್ಷಕ ಮತ್ತು ಕಶ್ಯಪ ಎನ್ನುವಂಥ ಬ್ರಾಹ್ಮಣ. ಅದು ಗೊತ್ತಿರೋದಿಲ್ಲ ಯಾರಿಗೂ. ಸರಿ, ಜನಮೇಜಯ ರಾಜ ಕೇಳ್ತಾನೆ, ಆಯ್ತು, ಆದ್ರೂ ಕೂಡ ತಕ್ಷಕ ತಪ್ಪು ಮಾಡಿದಾನೆ. ತಕ್ಷಕ ತಪ್ಪು ಏನ್ ಮಾಡಿದ್ದಾನೆ? ಬ್ರಾಹ್ಮಣನನ್ನು ವಾಪಸ್ ಕಳಿಸಿರೋ, ದುಡ್ಡು ಕೊಟ್ಟು. ನಿಮಗೆ ಹೇಗೆ ಗೊತ್ತು? ಇಲ್ಲಿ ಒಂದು ಕತೆ ಇದೆ. ಅಲ್ಲಿ ಏನಾಗ್ತದೆ, ಆ ತಕ್ಷಕ ಮತ್ತು ಆ ಬ್ರಾಹ್ಮಣರ ಕಾನ್ವರ್ಸೇಷನ್ ಆಗ್ಬೇಕಾದ್ರೆ ಆ ಆಲದ ಒಬ್ಬ ವ್ಯಕ್ತಿ, ಕಾಷ್ಟ ವಿಕ್ರೇತ ಅಂದ್ರೆ ಕಟ್ಟಿಗೆ ಮಾರುವವನು, ಕಟ್ಟಿಗೆಯನ್ನ ಕಡಿತಾ ಇರ್ತಾನೆ. ಅವನು ಇವರಿಬ್ಬರ ಕಾನ್ವರ್ಸೇಷನ್ ನೋಡೋ ಹೆದರ್ಕೊಂಡು ಅಲ್ಲೇ ನಿಂತಿರ್ತಾನೆ. ಅವನು ಆ ಮರ ಸುಟ್ಟು ಬೂದಿಯಾದಾಗ ಅವನು ಸುಟ್ಟು ಬೂದಿಯಾಗಿರ್ತಾನೆ. ಮತ್ತೆ ಇವರು ಪುನರ್ಜೀವನಗೊಳಿಸಿದಾಗ ಅವ ಮತ್ತೆ ಬದುಕಿ, ಅಯ್ಯೋ ಇಷ್ಟೆಲ್ಲ ನಡೀತು ನನ್ನ ಜೀವನದಲ್ಲಿ ಅಂತ ಇಡೀ ಊರಿಗೆ ಡಂಗುರ ಸಾರ್ಕೊಂಡು ಬಂದಿರ್ತಾನೆ. ಆ ವಿಚಾರ ಏನಾಗ್ತದೆ, ಮಂತ್ರಿಗಳ ಮೂಲಕ ಜನಮೇಜ ರಾಜನಿಗೆ ಗೊತ್ತಾಗಿ ಜನಮೇಜರಿಗೆ ಸರ್ಪಯಾಗವನ್ನ ಮಾಡ್ತಾರೆ. ಸರ್ಪಯಾಗವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ಸರ್ಪಗಳು ಒಂದು ಆಹುತಿ ಆಗ್ತದೆ. ಅದಕ್ಕೆ ಇಲ್ಲಿ ಕನೆಕ್ಟ್ ಆಗ್ತದೆ. ಕದ್ರುವಿನ ಶಾಪ ಕೆಲವೊಂದು ಸರ್ಪಗಳಿಗೆ ಕೊಟ್ಟಿರ್ತಾರೆ. ಗರುಡನ ತಾಯಿ ಕದ್ರುವಿನ ಶಾಪ ಅಲ್ಲ, ಅಲ್ಲಿ ಸರ್ಪಗಳ ತಾಯಿ, ಸರ್ಪಗಳ ತಾಯಿ ಕದ್ರುವಿನ ಶಾಪ ಇಲ್ಲಿ ಲಿಂಕ್ ಆಗ್ತದೆ. ಇಲ್ಲಿಗೆ ಲಿಂಕ್ ಆದಾಗ ಏನಾಗ್ತದೆ, ಎಷ್ಟೋ ಸರ್ಪಗಳು ಅಲ್ಲಿಗೆ ಹೋಮಕ್ಕೆ ಆಹುತಿ ಆಗ್ತವೆ. ಇನ್ನ ಆಹುತಿ ಆಗುವಂತಹ ಸಮಯದಲ್ಲಿ ಆಸ್ತಿಕರಾಗಿ ಬಂದು ಅಲ್ಲಿ ಏನಂತಾರಲ್ಲ, ಹೋಮವನ್ನು ನಿಲ್ಲಿಸಿ, ಆ ಹೋಮವನ್ನು ನಿಲ್ಲಿಸಿದ್ರೆ ನನಗೆ, ಯಾಕಂದ್ರೆ ಒಬ್ಬ ಬ್ರಾಹ್ಮಣ ಬಂದಾಗ ಯಾವುದೇ ಹೋಮ ನಡಿಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬಂದ ಅಂತಂದ್ರೆ ಏನಾಗ್ತದೆ, ಅವ್ರಿಗೆ ಏನಾದ್ರು ಉಪಚರಣೆ ಕೊಟ್ಟು ಅವ್ರಿಗೇನೋ ಒಂದು ಮಾಡಿ ಸನ್ಮಾನವನ್ನು ಮಾಡಿ ಅಥವಾ ಗೌರವವನ್ನು ಸಮರ್ಪಣೆಯನ್ನು ಮಾಡಿ ಆದ್ಮೇಲೆ ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ. ಆಗ ಅವ್ರು ಬಂದಾಗ ನೀನು ಇಲ್ಲಿ ಹೋಮವನ್ನು ಇಲ್ಲೇ ನಿಲ್ಲಿಸ್ಬೇಕು ಅಂತ ಅಲ್ಲಿಗೆ ಹೋಮವನ್ನು ನಿಲ್ಲಿಸ್ತಾರೆ. ಇಷ್ಟು ವಿಚಾರಗಳು ಈಗ ಮಹಾಭಾರತದ ಕಥೆಯನ್ನ ಅಲ್ಲಿ ಕೇಳ್ಕೊಂಡು ಏನ್ ಬಂದಿರ್ತಾರಲ್ಲ ಸೂತ ಪ್ರಾಣಿಕರು, ಅವರು ಇಡೀ ಜಗತ್ತಿಗೆ ಸಂದೇಶವನ್ನ ಕೊಡ್ತಾ ಬಂದ್ರು. ಅದರಲ್ಲಿ ಇದೊಂದು ಕಥೆ. ಮತ್ತೆ ಇನ್ನೊಂದು, ಈಗ ಪರೀಕ್ಷಿತ ಮಹಾರಾಜ ಗಾಜಿನ ಮನೆಯಲ್ಲಿ ಇದ್ದ ಅಂತ ಒಂದು ಕೆಲವೊಂದು ಕಥೆಗಳು ಕೇಳಿದ್ವಿ. ಸೊ ನೀವೊಂದು ಹೇಳಿದ್ರೆ ಏಕಸ್ತಂಭ. ಹೌದೌದು. ಈಗ ಅದೆರಡರಲ್ಲಿ ಯಾವುದು ಇಲ್ಲ, ಏಕಸ್ತಂಭ ಅಂತ ಇರೋದು ಮಹಾಭಾರತದಲ್ಲಿ, ಮೂಲ ಮಹಾಭಾರತದಲ್ಲಿ ಬರುವಂಥದ್ದು. ಗಾಜಿನ ಮನೆದು ನಾನು ಕೇಳಿಲ್ಲ ಇಲ್ಲಿವರೆಗೆ. ಏಕಸ್ತಂಭ ಅಂತ ಬರೋದು ಮೂಲ ಮಹಾಭಾರತದಲ್ಲಿ.
ಇದು ನನಗೆ ಗೊತ್ತಿಲ್ಲ. ಬಟ್ ಎಲ್ಲಿರುದೋ ನಾನು ಓದಿರ್ಲಿಲ್ವೋ ಅಥವಾ ನನ್ನ ಜ್ಞಾನಕ್ಕೆ ಅದನ್ನ ನಾನು ಕೇಳಿದ ಪ್ರಕಾರ ಮೆಜಾರಿಟಿ ಅವರು ಏನಂತ ಹೇಳಿದ್ರೆ ಗಾಜಿನ ಮನೆಯಲ್ಲಿ ಇದ್ದ ಪರೀಕ್ಷಿತ ಮಹಾರಾಜನೇ ಹಾ. ಅವನ ಅಂತ್ಯಕಾಲ ಬಂದಾಗ ಅವನ ಸಾವನ್ನ ಏನು ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ಅಂತ ಅದು ಕೇಳ್ಕೊಂಡ್ ಬಂದಿದ್ದು ಅದಕ್ಕೋಸ್ಕರ ಕೇಳಿದೆ. ಇಲ್ಲ, ಅದೇ ನಾನು ಹೇಳ್ದಂಗೆನೆ ಮೂಲ ಮಹಾಭಾರತದಲ್ಲಿ ಇರುವಂತದ್ದು ಇದು ಏಕಸ್ತಂಭವಾಗಿರ್ತಕ್ಕಂತಹ ಏಕಸ್ತಂಭದಿಂದ ನಿರ್ಮಿತವಾದಂತಹ ಒಂದು ಸ್ತಂಭದ ಮೇಲೆ ನಿರ್ಮಿತವಾದಂತಹ ಒಂದು ಅರಮನೆ ಅಂತ. ಅದರಲ್ಲಿ ಪರೀಕ್ಷಿತ ಮಹಾರಾಜ ತನ್ನ ಎಲ್ಲರೂ ಅಂದ್ರೆ ತನ್ನ ಆತ್ಮ ರಕ್ಷಣೆಗೆ ಬಂದಿರತಕ್ಕಂಥ ಅನೇಕ ಜನ ಮಂತ್ರವನ್ನು ಹಾಕೋರಾಗಿರ್ಬೋದು, ತಂತ್ರವನ್ನು ಹಾಕೋರಾಗಿರ್ಬೋದು, ಅವ್ರನ್ನೆಲ್ಲ ಇಟ್ಕೊಂಡು ತಾನು ಅಲ್ಲಿ ಕೂತಿದ್ದ, ಅಲ್ಲಿ ಕಥಾಶ್ರವಣವನ್ನು ಮಾಡ್ತಿದ್ದ ಅಂತ ಒಂದು ಕಥೆ ಅಷ್ಟೇ. ಸೊ ಅದಾಗಿತ್ತು ವೀಕ್ಷಕರೇ ಇವತ್ತಿನ ಮೊಟ್ಟ ಮೊದಲ ಪಾಡ್ಕಾಸ್ಟ್, ಗರುಡನ ಮಾತೃಭಕ್ತಿ. ತಾಯಿಯ ಮೇಲೆ ಪ್ರೀತಿ ಹೇಗಿರ್ಬೇಕು ಅಂತ ಈ ಒಂದು ಕಥೆಯಿಂದ ಗೊತ್ತಾಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ತಾಯಿ ಜೊತೆ ತುಂಬಾ ಜಗಳ ಆಡ್ತೇನೆ. ಮನೇಲಿ ಯಾರಾದ್ರೂ ಬಂದವರು ಸಡನ್ ಆಗಿ ಹೇಳ್ದೆ ಕೇಳ್ದೆ ಏನಾದ್ರು ಬಂದ್ರೆ ಮನೇಲಿ ನನ್ನ ಧ್ವನಿನ ಕೇಳ್ತಿರ್ಬೋದು ಅಮ್ಮನ ಜೊತೆ ಜಗಳ ಆಡೋದು. ಆದ್ರೆ ಅಮ್ಮನ ಜೊತೆಗೆ ನನಗೆ ಅಷ್ಟೇ ಸಲಿಗೆ ಇದೆ, ಅಷ್ಟೇ ಪ್ರೀತಿ ಇದೆ. ದಿನದ ಕೊನೆಯಲ್ಲಿ ಅಥವಾ ಒಂದೆರಡು ದಿನದಲ್ಲಿ ವಾಪಸ್ ಅಮ್ಮನ ಸೈಡ್ಗೆ ಇಟ್ಕೊಂಡೆ ಓಡಾಡ್ತಿರ್ತೇನೆ. ಸೊ ಅಮ್ಮನ ಸುದ್ದಿಗೆ ಯಾರಾದ್ರೂ ಬಂದ್ರೆ ಇಡೀ ಪ್ರಪಂಚನೇ ಎದುರಾಕೊಳ್ಳೋಕ್ಕೂ ಸಿದ್ಧ ಅನ್ನೋದನ್ನ ಗರುಡ ಮಾತೃಭಕ್ತಿಯಿಂದ ತೋರಿಸಿದ್ದಾನೆ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿ ತನಕ ಕನ್ನಡ ಏನೇ ಕುಣಿದಾಡುವುದೆನ್ನದೆ.